Hello friends, ಎಲ್ಲರಿಗೂ ನಮಸ್ಕಾರ. Welcome to my channel Manasashri Learn with Fun. Today we are going to learn about degrees of comparison or degrees of adjectives ನ ಕಲಿಯೋಣ. Friends, ಡಿಗ್ರಿ ಅಂದ್ರೆ ಏನು? ಬೆಳೆಯೋದು, ಒಂದಕ್ಕಿಂತ ಒಂದು ಬೆಳೀತಾ ಹೋಗೋದನ್ನೇ ಡಿಗ್ರಿ ಅಂತೀವಿ. ಅಡ್ಜೆಕ್ಟಿವ್ ಅಂದ್ರೆ ಏನು? ಇಟ್ ಈಸ್ ಎ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ನೌನ್ ಅಥವಾ ಪ್ರನೌನ್ ಆರ್ ವಿಚ್ ಮಾಡಿಫೈಸ್ ನೌನ್ ಅಥವಾ ಪ್ರನೌನ್. ಅಡ್ಜೆಕ್ಟಿವ್ ಅಂದರೆ ಫ್ರೆಂಡ್ಸ್ ನೌನ್ ಅಥವಾ ಪ್ರನೌನ್ನ ಮಾಡಿಫೈ ಮಾಡುತ್ತೆ ಅಥವಾ ಡಿಸ್ಕ್ರೈಬ್ ಮಾಡುತ್ತೆ. ದಟ್ ಮೀನ್ಸ್ ನೌನ್ ಅಂದರೆ ಏನು? ನೇಮ್, ಪ್ಲೇಸ್, ಥಿಂಗ್, ಆ್ಯನಿಮಲ್ ಎಕ್ಸೆಟ್ರಾ. ಪ್ರನೌನ್ ಅಂದರೆ ಏನು? ಹಿ, ಶಿ, ಇಟ್, ದೇ ಇವುಗಳನ್ನು ನಮಗೆ ಗುಣಗಣಗಳನ್ನು ಸೂಚಿಸುವಂಥ ವರ್ಡ್ನ ನಾವು ಅಡ್ಜೆಕ್ಟಿವ್ ಅಂತೀವಿ. ಅಡ್ಜೆಕ್ಟಿವ್ ಅನ್ನೋ ವರ್ಡ್ ನಮಗೆ ನೌನ್ ಅಥವಾ ಪ್ರನೌನ್ನ ಮಾಡಿಫೈ ಮಾಡುತ್ತೆ ಅಥವಾ ಡಿಸ್ಕ್ರೈಬ್ ಮಾಡುತ್ತೆ. ಅಡ್ಜೆಕ್ಟಿವ್ ಅನ್ನೋ ವರ್ಡ್ ನಾವು ಯಾವ ಥರ ಗುರುತಿಸ್ತೀವಿ ಅಂದರೆ ವ್ಯಕ್ತಿಗಳ ಬಗ್ಗೆ ಅಥವಾ ವಸ್ತು ಬಗ್ಗೆ ಹೇಳುವಾಗ ಕ್ಯಾರೆಕ್ಟರ್ನ ತಿಳಿಸುತ್ತೆ, ಗುಣನ ತಿಳಿಸುತ್ತೆ. ಅಂದರೆ ಫ್ರೆಂಡ್ಸ್ ಎಷ್ಟಿದೆ, ಯಾವ ಥರ ಕಾಣ್ತಾ ಇದೆ, ಯಾವ ಥರ ಕಾಣ್ತಾರೆ, ಹೇಗಿದೆ, ನೋಡೋಕ್ಕೆ ಹೇಗಿದೆ, ಹೇಗಿದೆ, ಎಷ್ಟಿದೆ ಅಂತ ನಮಗೆ ಒಂದು ಕ್ಯಾರೆಕ್ಟರ್ನ ಗುಣನ ತಿಳಿಸುತ್ತೆ. ಅಂದರೆ ಫ್ರೆಂಡ್ಸ್ ಎಕ್ಸಾಂಪಲ್ ಸ್ಲಿಮ್ ಆಗಿದೆಯಾ, ಟಾಲ್ ಆಗಿದೆಯಾ, ಬಿಗ್ ಆಗಿದೆಯಾ, ಸ್ಮಾಲ್ ಆಗಿದೆಯಾ, ಬ್ಯೂಟಿಫುಲ್ ಆಗಿದೆಯಾ ಅಥವಾ ಹ್ಯಾಂಡ್ಸಮ್ ಆಗಿದೆಯಾ, ಈ ಥರ ಕ್ಯಾರೆಕ್ಟರ್ ಬಗ್ಗೆ ಒಂದು ಗುಣ ಬಗ್ಗೆ ಹೇಳುವಾಗ ನಾವು ಅಡ್ಜೆಕ್ಟಿವ್ನ ಯೂಸ್ ಮಾಡ್ತೀವಿ. ನೋಡೋಣ ಫ್ರೆಂಡ್ಸ್. ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ. ನೌನ್ ಅಥವಾ ಪ್ರನೌನ್ನ ಮಾಡಿಫೈ ಮಾಡುತ್ತೆ, ಡಿಸ್ಕ್ರೈಬ್ ಮಾಡುತ್ತೆ. ನೌನ್ ಅಥವಾ ಪ್ರನೌನ್ ಬಗ್ಗೆ ಒಂದು ಕ್ಯಾರೆಕ್ಟರ್ನ ತಿಳಿಸುತ್ತೆ, ಒಂದು ಗುಣನ ತಿಳಿಸುತ್ತೆ. ನೋಡಿ ಫ್ರೆಂಡ್ಸ್, ಅಡ್ಜೆಕ್ಟಿವ್ ಅನ್ನೋದು ಸ್ಲಿಮ್ ಆಗಿದೆಯಾ, ಫ್ಯಾಟ್ ಆಗಿದೆಯಾ ಅಥವಾ ಅಗ್ಲಿ ಆಗಿದೆಯಾ, ಬ್ಯೂಟಿಫುಲ್ ಆಗಿದೆಯಾ, ಹ್ಯಾಂಡ್ಸಮ್ ಆಗಿದೆಯಾ, ಬ್ಯುಸಿ ಆಗಿದೆಯಾ, ಈಸಿ ಆಗಿದೆಯಾ, ಬಿಗ್ ಆಗಿದೆಯಾ, ಸ್ಮಾಲ್ ಆಗಿದೆಯಾ, ಟಾಲ್ ಆಗಿದೆಯಾ, ಈ ಥರ ಗುಣನ ತಿಳಿಸುತ್ತೆ. ಈ ಥರ ಕ್ಯಾರೆಕ್ಟರ್ ಬಗ್ಗೆ ಗುಣಗಣನ ಬಗ್ಗೆ ಸೂಚಿಸುತ್ತೆ. ಓಕೆನಾ ಫ್ರೆಂಡ್ಸ್? ಎಕ್ಸಾಂಪಲ್, ಕೃಷ್ಣ ಈಸ್ ಅ ಸ್ಮಾರ್ಟ್ ಬಾಯ್. ಕೃಷ್ಣ ಒಬ್ಬ ಬುದ್ಧಿವಂತವಾಗಿರೋ ಹುಡುಗ. ಕೃಷ್ಣ ಬುದ್ಧಿವಂತ ಹುಡುಗ. ನೋಡಿ ಫ್ರೆಂಡ್ಸ್, ಕೃಷ್ಣ ಅನ್ನೋದು ಸಬ್ಜೆಕ್ಟ್, ಸ್ಮಾರ್ಟ್ ಅನ್ನೋದು ಅಡ್ಜೆಕ್ಟಿವ್, ಬಾಯ್ ಅನ್ನೋದು ಆಬ್ಜೆಕ್ಟ್. ಕೃಷ್ಣ ಅನ್ನೋ ಸಬ್ಜೆಕ್ಟ್ ನಮಗೆ ಏನಾಗುತ್ತೆ? ನೌನ್. ನೌನ್ ಮಾಡಿಫೈ ಆಗಿದೆ. ನೌನ್ ಅನ್ನೋದು ನಮಗೆ ಮಾಡಿಫೈ ಆಗಿದೆ, ಡಿಸ್ಕ್ರೈಬ್ ಆಗಿದೆ. ಏನಂತ? ಸ್ಮಾರ್ಟ್. ಸ್ಮಾರ್ಟ್ ಅನ್ನೋ ಅಡ್ಜೆಕ್ಟಿವ್ ಡಿಸ್ಕ್ರೈಬ್ ಆಗಿದೆ. ಕೃಷ್ಣ ಈಸ್ ಅ ಸ್ಮಾರ್ಟ್ ಬಾಯ್ ಅಂದರೆ ಇಲ್ಲಿ ಕೃಷ್ಣ ಬಗ್ಗೆ, ಅವ್ರ ಗುಣ ಬಗ್ಗೆ, ಅವ್ರ ಕ್ಯಾರೆಕ್ಟರ್ ಬಗ್ಗೆ ತಿಳಿಸ್ತಾ ಇದೆ. ಅವ್ರಿಗೊಂದು ಲಕ್ಷಣ ಇದೆ ಅಂತ ತಿಳಿಸ್ತಾ ಇದೆ. ಸ್ಮಾರ್ಟ್ ಅನ್ನೋ ಅಡ್ಜೆಕ್ಟಿವ್ ತಿಳಿಸ್ತಾ ಇದೆ. ಕೃಷ್ಣ ಈಸ್ ಅ ಸ್ಮಾರ್ಟ್ ಬಾಯ್. ಈ ಥರ ಸೆಂಟೆನ್ಸ್ನ ನಾವು ಪಾಸಿಟಿವ್ ಡಿಗ್ರಿ ಅಂತ ಹೇಳ್ತೀವಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಕೃಷ್ಣ ಈಸ್ ಸ್ಮಾರ್ಟರ್ ದ್ಯಾನ್ ಕಾರ್ತಿಕ್. ಕೃಷ್ಣ ಕಾರ್ತಿಕ್ಕಿಂತ ಸ್ಮಾರ್ಟರ್, ಬುದ್ಧಿವಂತ. ಈ ಥರ ಇಬ್ಬರು ವ್ಯಕ್ತಿಗಳ ಬಗ್ಗೆ ಕಂಪೇರ್ ಮಾಡುವಾಗ ನಾವು ಈ ಥರ ಸೆಂಟೆನ್ಸ್ನ ನಾವು ಕಂಪ್ಯಾರಿಟಿವ್ ಡಿಗ್ರಿನ ಯೂಸ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಕೃಷ್ಣ ಈಸ್ ಸ್ಮಾರ್ಟರ್ ದ್ಯಾನ್ ಕಾರ್ತಿಕ್. ಕೃಷ್ಣ ಕಾರ್ತಿಕ್ಕಿಂತ ಬುದ್ಧಿವಂತ, ಸ್ಮಾರ್ಟರ್. ಸೊ ಇಲ್ಲಿ ಇಬ್ಬರು ವ್ಯಕ್ತಿಗಳ ಬಗ್ಗೆ ನಾವು ಕಂಪೇರ್ ಮಾಡ್ತಾ ಇದ್ದೀವಿ ಅಲ್ವಾ? ಸೊ ಈ ಥರ ಸೆಂಟೆನ್ಸ್ನ ನಾವು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಹೇಳ್ತೀವಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಕೃಷ್ಣ ಈಸ್ ದ ಸ್ಮಾರ್ಟೆಸ್ಟ್ ಬಾಯ್ ಅಮಾಂಗ್ ಆಲ್. ಕೃಷ್ಣ ಎಲ್ಲರಿಗಿಂತ ಬುದ್ಧಿವಂತ. ಈ ಥರ ಎಲ್ಲರಿಗಿಂತ ಅಂತ ಕಂಪೇರ್ ಮಾಡುವಾಗ ನಾವು ಈ ಥರ ಸೆಂಟೆನ್ಸ್ನ ನಾವು ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳ್ತೀವಿ. ಕೃಷ್ಣ ಈಸ್ ದ ಸ್ಮಾರ್ಟೆಸ್ಟ್ ಬಾಯ್ ಅಮಾಂಗ್ ಆಲ್. ಕೃಷ್ಣ ಎಲ್ಲರಿಗಿಂತ ಬುದ್ಧಿವಂತ. ಈ ಥರ ಎಲ್ಲರಿಗಿಂತ ಅಂತ ನಾವು ಕಂಪೇರ್ ಮಾಡುವಾಗ ಸೂಪರ್ಲೇಟಿವ್ ಡಿಗ್ರಿನ ಈ ಸೆಂಟೆನ್ಸ್ನ ನಾವು ಈ ಥರ ಸೆಂಟೆನ್ಸ್ನ ನಾವು ಸೂಪರ್ಲೇಟಿವ್ ಡಿಗ್ರಿನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಈ ಥರ ಒಬ್ಬ ವ್ಯಕ್ತಿ ಬಗ್ಗೆ ಅವ್ರಿಗೆ ಒಂದು ಲಕ್ಷಣ ಇದೆ ಅಂತ ಹೇಳುವಾಗ ಪಾಸಿಟಿವ್ ಡಿಗ್ರಿನ ಯೂಸ್ ಮಾಡ್ತೀವಿ. ಅದೇ ಥರ ಇಬ್ಬರು ವ್ಯಕ್ತಿಗಳ ಬಗ್ಗೆ ಕಂಪೇರ್ ಮಾಡುವಾಗ ಕಂಪ್ಯಾರಿಟಿವ್ ಡಿಗ್ರಿನ ಯೂಸ್ ಮಾಡ್ತೀವಿ. ಆ್ಯಂಡ್ ಎಲ್ಲರಿಗಿಂತ, ಈ ಥರ ನಾವು ಎಲ್ಲರಿಗಿಂತ ಅಂತ ಕಂಪೇರ್ ಮಾಡುವಾಗ ಸೂಪರ್ಲೇಟಿವ್ ಡಿಗ್ರಿನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್, ಇವಾಗ ನಾವು ಡಿಗ್ರೀಸ್ ಆಫ್ ಅಡ್ಜೆಕ್ಟಿವ್ಸ್ ಆರ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಸ್ನಲ್ಲಿ ಇನ್ನೂ ಡೀಟೈಲ್ ಆಗಿ ಪಾಸಿಟಿವ್ ಡಿಗ್ರಿ ಅಂದರೆ ಏನು, ಕಂಪ್ಯಾರಿಟಿವ್ ಡಿಗ್ರಿ ಅಂದರೆ ಏನು ಆ್ಯಂಡ್ ಸೂಪರ್ಲೇಟಿವ್ ಡಿಗ್ರಿ ಅಂದರೆ ಏನು ಅಂತ ವಿತ್ ಎಕ್ಸಾಂಪಲ್ಸ್ ಕಲಿಯೋಣ. ಫಸ್ಟ್, ಪಾಸಿಟಿವ್ ಡಿಗ್ರಿ. ಪಾಸಿಟಿವ್ ಡಿಗ್ರಿ ಅಂದರೆ ಏನು ಫ್ರೆಂಡ್ಸ್? ಟು ಡಿಸ್ಕ್ರೈಬ್ ಒನ್ ಪೀಪಲ್ ಆರ್ ಥಿಂಗ್. ಒಬ್ಬ ವ್ಯಕ್ತಿ ಬಗ್ಗೆ ಅಥವಾ ಒಂದು ವಸ್ತು ಬಗ್ಗೆ ಡಿಸ್ಕ್ರೈಬ್ ಮಾಡುವಾಗ, ಅಂದರೆ ಒಂದು ಲಕ್ಷಣ ಬಗ್ಗೆ ಹೇಳುವಾಗ, ಕ್ಯಾರೆಕ್ಟರ್ ಬಗ್ಗೆ ಹೇಳುವಾಗ ನಾವು ಪಾಸಿಟಿವ್ ಡಿಗ್ರಿನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್,
ರಾಧಾ ಈಸ್ ಅ ಗುಡ್ ಗರ್ಲ್. ರಾಧಾ ಒಳ್ಳೆ ಹುಡುಗಿ. ನೋಡಿ ಫ್ರೆಂಡ್ಸ್, ರಾಧಾ ಅನ್ನೋದು ಸಬ್ಜೆಕ್ಟ್, ಗುಡ್ ಅನ್ನೋದು ನಮಗೆ ಅಬ್ಜೆಕ್ಟಿವ್, ಗರ್ಲ್ ಅನ್ನೋದು ಆಬ್ಜೆಕ್ಟ್. ಸೊ ಇಲ್ಲಿ ರಾಧಾ ಬಗ್ಗೆ ಹೇಳ್ತಾ ಇರೋದು ಏನಂತ, ಗುಡ್ ಅಂತ, ಒಳ್ಳೆ ಅಂತ ಅಬ್ಜೆಕ್ಟಿವ್ ಅನ್ನೋದು ನಮಗೆ ತಿಳಿಸ್ತಾ ಇದೆ. ಒಂದು ಲಕ್ಷಣ ಅನ್ನೋದು ತಿಳಿಸ್ತಾ ಇದೆ, ಒಂದು ಲಕ್ಷಣ ಅನ್ನೋದು ತಿಳಿಸ್ತಾ ಇದೆ, ಒಂದು ಗುಣ ಅನ್ನೋದು ತಿಳಿಸ್ತಾ ಇದೆ ಅಲ್ವಾ. ಸೊ ಇಲ್ಲಿ ರಾಧಾ ಅನ್ನೋದು ನಮಗೆ ನೌನ್ ಅಲ್ವಾ. ಸೊ ಇಲ್ಲಿ ರಾಧಾ ಬಗ್ಗೆ, ಅವ್ರ ಬಗ್ಗೆ ಒಂದು ಲಕ್ಷಣ ಇದೆ, ಒಂದು ಗುಣ ಇದೆ, ಒಂದು ಕ್ಯಾರೆಕ್ಟರ್ ಇದೆ ಅಂತ ಅಬ್ಜೆಕ್ಟಿವ್ ಅನ್ನೋ ವರ್ಡ್ ತಿಳಿಸ್ತಾ ಇದೆ ಅಲ್ವಾ. ಗುಡ್ ಅನ್ನೋ ಅಬ್ಜೆಕ್ಟಿವ್ ವರ್ಡ್. ರಾಧಾ ಈಸ್ ಅ ಗುಡ್ ಗರ್ಲ್. ರಾಧಾ ಒಳ್ಳೆ ಹುಡುಗಿ. ಈ ಥರ ಒಬ್ಬ ವ್ಯಕ್ತಿಗೆ ಒಂದು ಲಕ್ಷಣ ಬಗ್ಗೆ, ಒಂದು ಕ್ಯಾರೆಕ್ಟರ್ ಬಗ್ಗೆ ತಿಳಿಸೋವಾಗ ನಾವು ಪಾಸಿಟಿವ್ ಡಿಗ್ರಿ ಅಂತ ಹೇಳ್ತೀವಿ. ಓಕೆನಾ ಫ್ರೆಂಡ್ಸ್, ಈ ಥರ ಸೆಂಟೆನ್ಸ್ನ ನಾವು ಪಾಸಿಟಿವ್ ಡಿಗ್ರಿ ಅಂತ ಹೇಳ್ತೀವಿ. ರಾಧಾ ಈಸ್ ಅ ಗುಡ್ ಗರ್ಲ್. ನೆಕ್ಸ್ಟ್, ಮೈ ಹೌಸ್ ಈಸ್ ಸ್ಮಾಲ್ ಒನ್. ನನ್ನ ಹೌಸ್ ತುಂಬ ಚಿಕ್ಕದು. ನನ್ನ ಹೌಸ್ ಚಿಕ್ಕದು. ನೋಡಿ ಫ್ರೆಂಡ್ಸ್, ಇಲ್ಲಿ ನನ್ನ ಹೌಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಏನಂತ ಹೇಳ್ತಾ ಇದ್ದೀನಿ, ಚಿಕ್ಕದು ಅಂತ. ಸೊ ಸ್ಮಾಲ್ ಅನ್ನೋದು ನಮಗೆ ಅಬ್ಜೆಕ್ಟಿವ್. ಇಲ್ಲೊಂದು ಗುಣ ತಿಳಿಸ್ತಾ ಇದೆ ಅಲ್ವಾ, ಏನಂತ, ನನ್ನ ಹೌಸ್ ಏನು, ಚಿಕ್ಕದು. ಸೊ ಇಲ್ಲಿ ಚಿಕ್ಕದು ಅಂತ ತಿಳಿಸ್ತಾ ಇದೆ. ಸೊ ಇದು ಅಬ್ಜೆಕ್ಟಿವ್. ಸ್ಮಾಲ್ ಅನ್ನೋದು ನಮಗೆ ಅಬ್ಜೆಕ್ಟಿವ್. ಮೈ ಹೌಸ್ ಈಸ್ ಸ್ಮಾಲ್ ಒನ್. ನೆಕ್ಸ್ಟ್, ರವೀಸ್ ಬೈಕ್ ಈಸ್ ಹೆವಿ. ರವೀಸ್ ಬೈಕ್ ಹೆವಿ ಆಗಿದೆ ಅಂತ ಹೇಳ್ತಾ ಇರೋದು. ರವೀಸ್ ಬೈಕ್ ಬಗ್ಗೆ ಹೇಳ್ತಾ ಇರೋದು ಏನಂತ, ಹೆವಿ ಅನ್ನೋದು ನಮಗೆ ಅಬ್ಜೆಕ್ಟಿವ್. ಓಕೆನಾ ಫ್ರೆಂಡ್ಸ್, ರವೀಸ್ ಬೈಕ್ ಈಸ್ ಹೆವಿ. ರವಿ ಬೈಕ್ ಹೆವಿ ಆಗಿದೆ. ಈ ಥರ. ನೆಕ್ಸ್ಟ್, ದ ಜಿರಾಫಿ ಈಸ್ ಎ ಟಾಲ್ ಆನಿಮಲ್. ಜಿರಾಫಿ ಅನ್ನೋದು ಟಾಲ್ ಆನಿಮಲ್ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಜಿರಾಫಿ ಅನ್ನೋ ಆನಿಮಲ್ ತುಂಬ ಟಾಲ್ ಆಗಿದೆ. ಸೊ ಇಲ್ಲಿ ಜಿರಾಫಿ ಬಗ್ಗೆ ತಿಳಿಸ್ತಾ ಇರೋದು, ಟಾಲ್ ಅಂತ ಅಬ್ಜೆಕ್ಟಿವ್ನ ತಿಳಿಸ್ತಾ ಇರೋದು. ದ ಜಿರಾಫಿ ಈಸ್ ಅ ಟಾಲ್ ಆನಿಮಲ್. ಈ ಥರ. ನೆಕ್ಸ್ಟ್, ಮೈ ಬ್ರದರ್ ಈಸ್ ಹ್ಯಾಪಿ. ನನ್ನ ಬ್ರದರ್ ಖುಷಿಯಾಗಿದ್ದಾರೆ. ಅವ್ರ ಬ್ರದರ್ ಬಗ್ಗೆ, ಅವ್ರ ಬ್ರದರ್ ಗುಣ ಬಗ್ಗೆ ತಿಳಿಸ್ತಾ ಇರೋದು ಏನಂತ, ಖುಷಿಯಾಗಿದ್ದಾರೆ ಅಂತ. ಒಂದು ಲಕ್ಷಣ ಬಗ್ಗೆ ತಿಳಿಸ್ತಾ ಇರೋದು, ಒಂದು ಲಕ್ಷಣ ಇದೆ ಅಂತ. ಖುಷಿಯಾಗಿದ್ದಾರೆ ಅಬ್ಜೆಕ್ಟಿವ್ ಬಗ್ಗೆ ತಿಳಿಸ್ತಾ ಇರೋದು ಅಲ್ವಾ. ಮೈ ಬ್ರದರ್ ಈಸ್ ಹ್ಯಾಪಿ ನೌ. ಈ ಥರ. ಹ್ಯಾಪಿ ಅನ್ನೋದು ನಮಗೆ ಅಬ್ಜೆಕ್ಟಿವ್. ನೋಡಿ ಫ್ರೆಂಡ್ಸ್, ಗುಡ್ ಅನ್ನೋದು ನಮಗೆ ಅಬ್ಜೆಕ್ಟಿವ್, ಸ್ಮಾಲ್ ಅನ್ನೋದು ಅಬ್ಜೆಕ್ಟಿವ್, ಹೆವಿ ಅನ್ನೋದು ನಮಗೆ ಅಬ್ಜೆಕ್ಟಿವ್, ಟಾಲ್ ಅನ್ನೋದು ಅಬ್ಜೆಕ್ಟಿವ್, ಹ್ಯಾಪಿ ಅನ್ನೋದು ಅಬ್ಜೆಕ್ಟಿವ್ ವರ್ಡ್. ದ ಸನ್ ಈಸ್ ಬ್ರೈಟ್. ಸೂರ್ಯ ಪ್ರಕಾಶವಂತವಾಗಿದೆ. ಸನ್ ಅನ್ನೋದು ಏನಂತ ತಿಳಿಸ್ತಾ ಇದೆ, ಬ್ರೈಟ್ ಆಗಿದೆ, ಪ್ರಕಾಶವಂತವಾಗಿದೆ ಅಂತ ತಿಳಿಸ್ತಾ ಇದೆ. ಒಂದು ಗುಣ ತಿಳಿಸ್ತಾ ಇದೆ ಅಲ್ವಾ, ಬ್ರೈಟ್ ಆಗಿದೆ ಅಂತ ತಿಳಿಸ್ತಾ ಇದೆ. ಸೊ ಬ್ರೈಟ್ ಅನ್ನೋದು ನಮಗೆ ಅಬ್ಜೆಕ್ಟಿವ್. ದ ಸನ್ ಈಸ್ ಬ್ರೈಟ್. ದಿಸ್ ಡ್ರೆಸ್ ಈಸ್ ಪ್ರಿಟಿ. ಈ ಡ್ರೆಸ್ ಅನ್ನೋದು ಪ್ರಿಟಿಯಾಗಿದೆ, ಚೆನ್ನಾಗಿದೆ. ಈ ಡ್ರೆಸ್ ಬಗ್ಗೆ ತಿಳಿಸ್ತಾ ಇರೋದು. ಆ ಡ್ರೆಸ್ ಅನ್ನೋದು ತುಂಬ ಚೆನ್ನಾಗಿದೆ. ದಿಸ್ ಡ್ರೆಸ್ ಈಸ್ ಪ್ರಿಟಿ. ತುಂಬ ಕ್ಯೂಟ್ ಆಗಿದೆ, ಪ್ರಿಟಿ ಆಗಿದೆ. ಈ ಥರ. ದಿಸ್ ಡ್ರೆಸ್ ಈಸ್ ಪ್ರಿಟಿ ಅನ್ನೋದು ನಮಗೆ ಅಬ್ಜೆಕ್ಟಿವ್. ಪೆನ್ ಈಸ್ ಬ್ಲೂ ಕಲರ್. ಸೊ ಇಲ್ಲಿ ಪೆನ್ ಬಗ್ಗೆ ಹೇಳ್ತಾ ಇರೋದು ಏನಂತ, ಆ ಪೆನ್ ಅನ್ನೋದು ಬ್ಲೂ ಕಲರ್ನಲ್ಲಿದೆ. ಪೆನ್ ಅನ್ನೋದು ಬ್ಲೂ ಕಲರ್. ಸೊ ಇಲ್ಲಿ ಬ್ಲೂ ಅನ್ನೋದು ನಮಗೆ ಅಬ್ಜೆಕ್ಟಿವ್. ಓಕೆನಾ ಫ್ರೆಂಡ್ಸ್, ಇಲ್ಲಿ ಪೆನ್ ಬಗ್ಗೆ ತಿಳಿಸ್ತಾ ಇರೋದು. ಸೊ ಬ್ಲೂ ಅನ್ನೋದು ನಮಗೆ ಅಬ್ಜೆಕ್ಟಿವ್ ಆಗುತ್ತೆ. ಈ ಥರ. ಓಕೆನಾ ಫ್ರೆಂಡ್ಸ್, ಪೆನ್ ಈಸ್ ಬ್ಲೂ ಕಲರ್. ನೋಡಿ ಫ್ರೆಂಡ್ಸ್, ಗುಡ್, ಸ್ಮಾಲ್, ಹೆವಿ, ಟಾಲ್, ಹ್ಯಾಪಿ, ಬ್ರೈಟ್, ಪ್ರಿಟಿ, ಬ್ಲೂ ಇದೆಲ್ಲ ಕೂಡ ನಮಗೆ ರೆಗ್ಯುಲರ್ ಅಬ್ಜೆಕ್ಟಿವ್ಸ್. ನೆಕ್ಸ್ಟ್, ಕಂಪ್ಯಾರಿಟಿವ್ ಡಿಗ್ರಿ. ಕಂಪ್ಯಾರಿಟಿವ್ ಡಿಗ್ರಿ ಅಂದರೆ ಟು ಕಂಪೇರ್ ಟು ಪೀಪಲ್ ಆರ್ ಥಿಂಗ್ಸ್. ಇಬ್ಬರು ವ್ಯಕ್ತಿಗಳ ಬಗ್ಗೆ ಅಥವಾ ಎರಡು ವಸ್ತುಗಳ ಬಗ್ಗೆ ಕಂಪೇರ್ ಮಾಡೋದನ್ನೇ ನಾವು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಹೇಳ್ತೀವಿ. ಫ್ರೆಂಡ್ಸ್, ಎಕ್ಸಾಂಪಲ್ಸ್ ಕಲಿಯೋಕೆ ಮುಂಚೆ ಕೆಲವು ರೂಲ್ಸ್ ಇದೆ. ಫಸ್ಟ್ ನಾವು ರೂಲ್ಸ್ನ ಕಲಿಯೋಣ. ನೋಡಿ ಫ್ರೆಂಡ್ಸ್, ಫಸ್ಟ್ ರೂಲ್ ಬಂದು ಸಿಂಗಲ್ ಸಿಲೆಬಿಕ್ ವರ್ಡ್ ಅಥವಾ ಸಿಂಗಲ್ ವೊವೆಲ್ ಸೌಂಡ್. ಅಂದರೆ ಫ್ರೆಂಡ್ಸ್, ರೆಗ್ಯುಲರ್ ಅಬ್ಜೆಕ್ಟಿವ್ಸ್ ಅಂದರೆ ಬಿಗ್, ಸ್ಮಾಲ್, ಸ್ಮಾರ್ಟ್, ಕ್ಯೂಟ್, ಟಾಲ್, ಹ್ಯಾಪಿ ಇದೆಲ್ಲ ಕೂಡ ನಮಗೆ ರೆಗ್ಯುಲರ್ ಅಬ್ಜೆಕ್ಟಿವ್ಸ್. ಸೊ ರೆಗ್ಯುಲರ್ ಅಬ್ಜೆಕ್ಟಿವ್ಸ್ ಅನ್ನೋದು ಸಿಂಗಲ್ ಆಗಿ
ಆ ವರ್ಡ್ ಅನ್ನೋದು ನಮಗೆ ವೊವೆಲ್ ಸೌಂಡ್ ಪ್ರೊನೌನ್ಸ್ ಮಾಡೋದು ಸಿಂಗಲ್ ಆಗಿದ್ರೆ, ನೋಡಿ ಫ್ರೆಂಡ್ಸ್, ಸ್ಟ್ರಾಂಗ್. ಸೊ ನಾವು ಪ್ರೊನೌನ್ಸ್ ಯಾವ ಥರ ಮಾಡ್ತಾ ಇದ್ದೀವಿ? ಸ್ಟ್ರಾಂಗ್. ಸಿಂಗಲ್ ಆಗಿದೆ ಅಲ್ವಾ? ವೀಕ್. ಈ ಥರ ಸಿಂಗಲ್ ಸಿಲೆಬಿಕ್ ವರ್ಡ್ ಅಥವಾ ಸಿಂಗಲ್ ವೊವೆಲ್ ಸೌಂಡ್ ಅಬ್ಜೆಕ್ಟಿವ್ ವರ್ಡ್ ಅನ್ನೋದು ಸಿಂಗಲ್ ಆಗಿದ್ರೆ ಅಬ್ಜೆಕ್ಟಿವ್ಗೆ ನಾವು ಆರ್ ಅಥವಾ ಇ ಆರ್ ಅಥವಾ ಐ ಇ ಆರ್ನ ಆ್ಯಡ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಅಬ್ಜೆಕ್ಟಿವ್ಗೆ ನಾವು ಆ ವರ್ಡ್ ಅನ್ನೋದು ಸಿಂಗಲ್ ಆಗಿದ್ರೆ, ಪ್ರೊನೌನ್ಸ್ ಮಾಡೋದು ನಾವು ಸಿಂಗಲ್ ಆಗಿದ್ರೆ, ಆ ಅಬ್ಜೆಕ್ಟಿವ್ಗೆ ನಾವು ಆರ್ ಅಥವಾ ಇ ಆರ್ ಅಥವಾ ಐ ಇ ಆರ್ನ ಆ್ಯಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಪಾಸಿಟಿವ್ ಡಿಗ್ರಿನಲ್ಲಿ ನಮಗೆ ಸ್ಟ್ರಾಂಗ್, ಪಾಸಿಟಿವ್ ಡಿಗ್ರಿನಲ್ಲಿ ನಮಗೆ ಅಬ್ಜೆಕ್ಟಿವ್ಸ್ ಅನ್ನೋದು ಯಾವ ಥರ ಇರುತ್ತೆ? ರೆಗ್ಯುಲರ್ ಅಬ್ಜೆಕ್ಟಿವ್ಸ್ನಲ್ಲಿ ಇರುತ್ತೆ ಅಲ್ವಾ? ಸ್ಟ್ರಾಂಗ್, ವೀಕ್, ಬಿಸಿ, ಈ ಥರ. ಸೊ ಫಾರ್ ಎಕ್ಸಾಂಪಲ್, ಸ್ಟ್ರಾಂಗ್ ಅಂದ್ಕೊಳ್ಳಿ, ಸ್ಟ್ರಾಂಗ್ಗೆ ಸ್ಟ್ರಾಂಗರ್, ಬಿಸಿ ಬಿಸಿಯರ್, ಹ್ಯಾಪಿ ಹ್ಯಾಪಿಯರ್, ಈ ಥರ ಅಬ್ಜೆಕ್ಟಿವ್ಗೆ ಆರ್ ಅಥವಾ ಇ ಆರ್ ಅಥವಾ ಐ ಇ ಆರ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಆರ್ನ ಯಾವಾಗ ಆ್ಯಡ್ ಮಾಡ್ತೀವಿ? ಇಯರ್ನ ಯಾವಾಗ ಯೂಸ್ ಮಾಡ್ತೀವಿ? ಐ ಇ ಆರ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಫ್ರೆಂಡ್ಸ್, ಇದರಲ್ಲೂ ಕೂಡ ಕೆಲವು ರೂಲ್ಸ್ ಇದೆ. ಫಸ್ಟ್ ರೂಲ್ ಬಂದು ಸಿಂಗಲ್ ಅಬ್ಜೆಕ್ಟಿವ್ ವರ್ಡ್ ಅಂದರೆ ಫ್ರೆಂಡ್ಸ್, ಸಿಂಗಲ್ ಆಗಿ ಅಬ್ಜೆಕ್ಟಿವ್ ಅನ್ನೋದು ಸಿಂಗಲ್ ಆಗಿದ್ದರೆ, ಸಿಂಗಲ್ ವಾಯ್ಸ್ನಲ್ಲಿದ್ದರೆ, ಸಿಂಗಲ್ ವೊವೆಲ್ ಸೌಂಡಲ್ಲಿದ್ದರೆ ನಾವು ಇ ಆರ್ನ ಆ್ಯಡ್ ಮಾಡ್ತೀವಿ. ಅಂದರೆ ಫ್ರೆಂಡ್ಸ್, ಎಕ್ಸಾಂಪಲ್ ಸ್ಟ್ರಾಂಗ್. ಸ್ಟ್ರಾಂಗ್ ಅನ್ನೋದು ನಮಗೆ ರೆಗ್ಯುಲರ್ ಅಬ್ಜೆಕ್ಟಿವ್ ಅಲ್ವಾ? ಸ್ಟ್ರಾಂಗ್, ಕ್ಲೀನ್, ಡ್ರಿಂಕ್, ಇದೆಲ್ಲ ಕೂಡ ಫ್ರೆಂಡ್ಸ್ ನಮಗೆ ರೆಗ್ಯುಲರ್ ಅಬ್ಜೆಕ್ಟಿವ್. ಸೊ ಸ್ಟ್ರಾಂಗ್ ಅನ್ನೋದು ನಮಗೆ ರೆಗ್ಯುಲರ್ ಅಬ್ಜೆಕ್ಟಿವ್ಸ್ ಎಲ್ಲ ಕೂಡ ನಾವು ಪಾಸಿಟಿವ್ ಡಿಗ್ರಿನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಸೊ ಸ್ಟ್ರಾಂಗ್ಗೆ ಸ್ಟ್ರಾಂಗರ್, ಸ್ಟ್ರಾಂಗ್ಗೆ ನಾವು ಇ ಆರ್ನ ಆ್ಯಡ್ ಮಾಡಿದ್ದೀವಿ. ಸೊ ಸ್ಟ್ರಾಂಗ್ ಅನ್ನೋದು ಸಿಂಗಲ್ ಆಗಿದೆ ಅಲ್ವಾ? ಸಿಂಗಲ್ ವರ್ಡ್ ಆಗಿದೆ ಅಲ್ವಾ? ಸೊ ಸ್ಟ್ರಾಂಗ್ಗೆ ಇ ಆರ್ನ ಆ್ಯಡ್ ಮಾಡ್ತೀವಿ. ಸ್ಟ್ರಾಂಗ್, ಸ್ಟ್ರಾಂಗರ್, ಕ್ಲೀನ್, ಕ್ಲೀನರ್, ಡ್ರಿಂಕ್, ಡ್ರಿಂಕರ್, ಈ ಥರ ನಾವು ರೆಗ್ಯುಲರ್ ಅಬ್ಜೆಕ್ಟಿವ್ಗೆ ನಾವು ಇ ಆರ್ನ ಆ್ಯಡ್ ಮಾಡಿದ್ದೀವಿ. ಸ್ಟ್ರಾಂಗ್, ಸ್ಟ್ರಾಂಗರ್, ಕ್ಲೀನ್, ಕ್ಲೀನರ್, ಡ್ರಿಂಕ್, ಡ್ರಿಂಕರ್, ಈ ಥರ. ಓಕೆನಾ ಫ್ರೆಂಡ್ಸ್? ರಿಚ್, ರಿಚರ್, ಈ ಥರ. ಸೊ ಈ ಥರ ಸಿಂಗಲ್ ಅಬ್ಜೆಕ್ಟಿವ್ ವರ್ಡ್ಗೆ ನಾವು ಇ ಆರ್ನ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಸೆಕೆಂಡ್ ರೂಲ್ ಏನು ಅಂದರೆ, ಸಿಂಗಲ್ ಅಬ್ಜೆಕ್ಟಿವ್ಗೆ ನಾವು ಆ ವರ್ಡ್ ಅನ್ನೋದು ಸಿಂಗಲ್ ಆಗಿದ್ದರೆ, ಅಬ್ಜೆಕ್ಟಿವ್ ವರ್ಡ್ ಅನ್ನೋದು ಸಿಂಗಲ್ ಆಗಿದ್ದರೆ, ಆ ವರ್ಡ್ ಅನ್ನೋದು ಎಂಡಿಂಗ್ನಲ್ಲಿ ಇ ಇದ್ದರೆ, ಆ ವರ್ಡ್ಗೆ ಎಂಡಿಂಗ್ನಲ್ಲಿ ಇ ಇದ್ದರೆ, ಈ ಥರ ಇ ಅನ್ನೋ ವೊವೆಲ್ ಇದ್ದರೆ ಆರ್ನ ಆ್ಯಡ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಎಕ್ಸಾಂಪಲ್ ಸೇಫ್, SAFE. ನೋಡಿ ಫ್ರೆಂಡ್ಸ್, ಇ ಅನ್ನೋದು ಎಂಡ್ ಆಗಿದೆ ಅಲ್ವಾ? ಅಬ್ಜೆಕ್ಟಿವ್ ವರ್ಡ್ಗೆ ಇ ಅನ್ನೋದು ಎಂಡ್ ಆಗಿದೆ. ಈ ಥರ ಇ ಅನ್ನೋದು ಎಂಡ್ ಆದರೆ ಆರ್ನ ಆ್ಯಡ್ ಮಾಡ್ತೀವಿ. ಸೇಫ್, ಸೇಫರ್, ಬ್ರೇವ್, ಬ್ರೇವರ್, ಕ್ಯೂಟ್, ಕ್ಯೂಟರ್, ಈ ಥರ. ಓಕೆನಾ ಫ್ರೆಂಡ್ಸ್? ಈ ಥರ ಅಬ್ಜೆಕ್ಟಿವ್ ವರ್ಡ್ ಅನ್ನೋದು, ಆ ವರ್ಡ್ ಅನ್ನೋದು ಸಿಂಗಲ್ ಆಗಿದೆ. ಸೇಫ್, ಬ್ರೇವ್, ಕ್ಯೂಟ್, ಇದೆಲ್ಲ ಕೂಡ ನಮಗೆ ಸಿಂಗಲ್ ಆಗಿದೆ ಅಲ್ವಾ? ಸಿಂಗಲ್ ವೊವೆಲ್ ಸೌಂಡಲ್ಲಿ ಇದೆ ಅಲ್ವಾ? ಈ ಥರ ಎಂಡಿಂಗ್ನಲ್ಲಿ ಇ ಇದ್ದರೆ, ಎಂಡಿಂಗ್ನಲ್ಲಿ ನಮಗೆ ಇ ಅನ್ನೋ ವೊವೆಲ್ ಇದ್ದರೆ ಆರ್ನ ಆ್ಯಡ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಸೇಫ್, ಸೇಫರ್, ಬ್ರೇವ್, ಬ್ರೇವರ್, ಕ್ಯೂಟ್, ಕ್ಯೂಟರ್, ಈ ಥರ. ನೆಕ್ಸ್ಟ್ ಥರ್ಡ್ ರೂಲ್ ಬಂದು ಸಿಂಗಲ್ ಅಬ್ಜೆಕ್ಟಿವ್ಗೆ ಎಂಡಿಂಗ್ನಲ್ಲಿ ನಮಗೆ ವೈ ಇದ್ದರೆ ಐ ಇ ಆರ್ನ ಆ್ಯಡ್ ಮಾಡ್ತೀವಿ. ಅಂದರೆ ಫ್ರೆಂಡ್ಸ್, ನಮಗೆ ಅಬ್ಜೆಕ್ಟಿವ್ ಅನ್ನೋದು, ರೆಗ್ಯುಲರ್ ಅಬ್ಜೆಕ್ಟಿವ್ ಅನ್ನೋದು ನಮಗೆ ಆ ವರ್ಡ್ ಅನ್ನೋದು ಎಂಡಿಂಗ್ನಲ್ಲಿ ವೈ ಇದ್ದರೆ ವೈನ ರಿಮೂವ್ ಮಾಡಿ ಐ ಇ ಆರ್ನ ಆ್ಯಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಬಿಸಿ, ಬಿಸಿಯರ್. ನೋಡಿ ಫ್ರೆಂಡ್ಸ್, ಅಬ್ಜೆಕ್ಟಿವ್ ವರ್ಡ್ ಅನ್ನೋದು ನಮಗೆ ಎಂಡಿಂಗ್ನಲ್ಲಿ ಏನಿದೆ? ವೈ ಅನ್ನೋ ಕಾನ್ಸನೆಂಟ್ ಇದೆ ಅಲ್ವಾ? ಈ ಥರ ವೈ ಅನ್ನೋ ಕಾನ್ಸನೆಂಟ್ ಇದ್ದರೆ ವೈನ ರಿಮೂವ್ ಮಾಡಿ ಐ ಇ ಆರ್ನ ಆ್ಯಡ್ ಮಾಡ್ತೀವಿ. ಬಿಸಿ, ಬಿಸಿಯರ್, ಹ್ಯಾಪಿ, ಹ್ಯಾಪಿಯರ್, ಸ್ಕೇರಿ, ಸ್ಕೇರಿಯರ್, ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಫೋರ್ತ್ ರೂಲ್ ಬಂದು ಸಿಂಗಲ್ ಅಬ್ಜೆಕ್ಟಿವ್ಗೆ ಅಥವಾ ಶಾರ್ಟ್ ಅಬ್ಜೆಕ್ಟಿವ್ಗೆ ಎಂಡಿಂಗ್ನಲ್ಲಿ ನಮಗೆ ಒನ್ ಓವೆಲ್ ಆ್ಯಂಡ್ ಒನ್ ಕಾನ್ಸನೆಂಟ್ ಇದ್ದರೆ, ಎಂಡಿಂಗ್ನಲ್ಲಿ ನಮಗೆ ಅಬ್ಜೆಕ್ಟಿವ್ ವರ್ಡ್ಗೆ ಎಂಡಿಂಗ್ನಲ್ಲಿ ಫಸ್ಟ್ ಒನ್ ಓವೆಲ್ ಆ್ಯಂಡ್ ಒನ್ ಕಾನ್ಸನೆಂಟ್ ಇದ್ದರೆ
ನಾವು ಇ ಆರ್ ನ ಆಡ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ ಫ್ರೆಂಡ್ಸ್, ಬಿಗ್ಗೆ ನಾವು ಬಿಗ್ಗರ್. ಇಲ್ಲಿ ನಾವು ಬಿಗ್ ಅನ್ನೋದು ಫಸ್ಟ್ ನಮಗೆ ಎಂಡಿಂಗ್ ನಲ್ಲಿ ಏನಿದೆ ಐ ಅನ್ನೋದು ವೊವೆಲ್ ಅಲ್ವಾ. ನೆಕ್ಸ್ಟ್ ಜಿ ಅನ್ನೋದು ಕಾನ್ಸನೆಂಟ್. ಈ ತರ ಅಡ್ಜೆಕ್ಟಿವ್ ಅನ್ನೋದು ಎಂಡಿಂಗ್ ನಲ್ಲಿ ಫಸ್ಟ್ ನಮಗೆ ವೊವೆಲ್ ಇರಬೇಕು. ಎಂಡಿಂಗ್ ನಲ್ಲಿ ವೊವೆಲ್ ಆಮೇಲೆ ಕಾನ್ಸನೆಂಟ್ ಇದ್ರೆ ಲಾಸ್ಟ್ ವರ್ಡ್ ಏನಿರುತ್ತೋ ಅದನ್ನ ಡಬಲ್ ಮಾಡಿ ಇ ಆರ್ ನ ಆಡ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ನೋಡಿ ಇಲ್ಲಿ ಎಕ್ಸಾಂಪಲ್ ನೋಡಿ ಅರ್ಥ ಆಗುತ್ತೆ. ಬಿಗ್ಗರ್, ಹಾಟ್ ಹಾಟರ್, ಸ್ವಿಮ್ಮರ್. ಈ ತರ ನೋಡಿ ಫ್ರೆಂಡ್ಸ್, BIG. ಐ ಅನ್ನೋದು ನಮಗೆ ಒವೆಲ್ ಲೆಟರ್ ಅಲ್ವಾ, ಜಿ ಅನ್ನೋದು ಕಾನ್ಸನೆಂಟ್ ಲೆಟರ್. ಸೊ ಎಂಡಿಂಗ್ ನಲ್ಲಿ ನಮಗೆ ಫಸ್ಟ್ ಒವೆಲ್ ಬಂದಿದೆ, ಆಮೇಲೆ ಕಾನ್ಸನೆಂಟ್ ಬಂದಿದೆ. ಸೊ ಲಾಸ್ಟ್ ಲೆಟರ್ ನಮಗೆ ಜಿ, ಕಾನ್ಸನೆಂಟ್ ಅನ್ನೋದು ನಮಗೆ ಡಬಲ್ ಮಾಡ್ತೀವಿ, ಡಬಲ್ ಆಗುತ್ತೆ. ಜಿ ಅನ್ನೋದು ಡಬಲ್, BIGG. ಈ ತರ ಡಬಲ್ ಮಾಡಿ ಇ ಆರ್ ನ ಆಡ್ ಮಾಡ್ತೀವಿ. ಬಿಗ್ಗರ್, ಹಾಟ್ ನೋಡಿ HOT. ಓ ಅನ್ನೋದು ಓವೆಲ್, ಟಿ ಅನ್ನೋದು ಕಾನ್ಸನೆಂಟ್. ಸೊ ಲಾಸ್ಟ್ ಲೆಟರ್ ಟಿ ಅಲ್ವಾ, ಟಿ ಅನ್ನೋದು ನಾವು ಡಬಲ್ ಮಾಡಿದ್ದೀವಿ. ಹಾಟ್ HOTT, ಇ ಆರ್ ನ ಆಡ್ ಮಾಡಿದ್ದೀವಿ, ಹಾಟರ್. ಈ ತರ ಓಕೆನಾ ಫ್ರೆಂಡ್ಸ್? ಈ ತರ ಅಡ್ಜೆಕ್ಟಿವ್ ವರ್ಡ್ ಅನ್ನೋದು ಎಂಡಿಂಗ್ ನಲ್ಲಿ ಫಸ್ಟ್ ನಮಗೆ ಎಂಡಿಂಗ್ ನಲ್ಲಿ ವೊವೆಲ್ ಇರಬೇಕು, ಆಮೇಲೆ ಕಾನ್ಸನೆಂಟ್ ಇರಬೇಕು. ಈ ತರ ವರ್ಡ್ ಅನ್ನೋದು ಎಂಡಿಂಗ್ ನಲ್ಲಿ ಒನ್ ವೊವೆಲ್ ಒನ್ ಕಾನ್ಸನೆಂಟ್ ಇದ್ರೆ ಆವಾಗ ನಾವು ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಯಾವ ತರ ಬದಲಾಯಿಸ್ತೀವಿ, ಲಾಸ್ಟ್ ವರ್ಡ್ ಅನ್ನೋದು ಡಬಲ್ ಮಾಡ್ತೀವಿ ಅಂಡ್ ಇ ಆರ್ ನ ಆಡ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಬಿಗ್ಗರ್, ಹಾಟ್ ಹಾಟರ್, ಸ್ವಿಮ್ಮರ್, ಥಿನ್ನರ್. ಈ ತರ ಓಕೆನಾ ಫ್ರೆಂಡ್ಸ್? ಸೊ ಸಿಂಗಲ್ ಸಿಲಬಿಕ್ ವರ್ಡ್ ಅಥವಾ ಸಿಂಗಲ್ ವೊವೆಲ್ ಸೌಂಡ್ ನಲ್ಲಿ ನಮಗೆ 4 ರೂಲ್ಸ್ ಇದೆ. ಅಡ್ಜೆಕ್ಟಿವ್ಗೆ ಆರ್ ಅಥವಾ ಇ ಆರ್ ಅಥವಾ ಐ ಆರ್ ನ ಆಡ್ ಮಾಡ್ತೀವಿ. ಅಂಡ್ ಲಾಸ್ಟ್ ವರ್ಡ್ ಅನ್ನೋದು ನಮಗೆ ವೊವೆಲ್ ಅಂಡ್ ಕಾನ್ಸನೆಂಟ್ ನಲ್ಲಿ ಇದ್ರೆ ಡಬಲ್ ಮಾಡಿ ಇ ಆರ್ ನ ಆಡ್ ಮಾಡ್ತೀವಿ. ಸೊ ಈ ತರ ಸಿಂಗಲ್ ಸಿಲಬಿಕ್ ವರ್ಡ್ ನಲ್ಲಿ ಈ ರೂಲ್ಸ್ ನ ಫಾಲೋ ಮಾಡ್ತೀವಿ. ಅಂಡ್ ಸೆಕೆಂಡ್ ರೂಲ್ ಏನು ಅಂದ್ರೆ ಫ್ರೆಂಡ್ಸ್, ಲಾಸ್ಟ್ ರೂಲ್ ಏನು ಅಂದ್ರೆ ಫ್ರೆಂಡ್ಸ್, ಒನ್ ದ್ಯಾನ್ ಮೋರ್ ಸಿಲಬಿಕ್ ವರ್ಡ್. ಅಂದ್ರೆ ಫ್ರೆಂಡ್ಸ್, ಸಿಲಬಿಕ್ ವರ್ಡ್ ಅನ್ನೋದು ನಮಗೆ ಅಡ್ಜೆಕ್ಟಿವ್ ವರ್ಡ್ ಅನ್ನೋದು ಪ್ರೊನೌನ್ಸ್ ಮಾಡೋದು ಡಬಲ್ ಇದ್ರೆ, ಒಂದಕ್ಕಿಂತ ಮೋರ್ ಇದ್ರೆ, ಜಾಸ್ತಿ ಇದ್ರೆ ಮೋರ್ನ ಆಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೆಲ್ಪ್ಫುಲ್, ಬ್ಯೂಟಿಫುಲ್. ನೋಡಿ ಫ್ರೆಂಡ್ಸ್, ಬ್ಯೂಟಿಫುಲ್ ಅಲ್ವಾ. ವರ್ಡ್ ಅನ್ನೋದು ನಮಗೆ ವೊವೆಲ್ ಸೌಂಡ್ ಯಾವ ತರ ಬರ್ತಿದೆ, ಬ್ಯೂಟಿಫುಲ್. ಡಿವೈಡ್ ಆಗ್ತಿದೆ ಅಲ್ವಾ, ಒಂದು ವರ್ಡ್ ಅನ್ನೋದು ನಮಗೆ ಡಿವೈಡ್ ಆಗ್ತಿದೆ, ವೊವೆಲ್ ಸೌಂಡ್ ಡಿವೈಡ್ ಆಗ್ತಿದೆ. ಬ್ಯೂಟಿಫುಲ್, ಹ್ಯಾಂಡ್ಸಮ್, ಹೆಲ್ಪ್ಫುಲ್. ಈ ತರ ಒನ್ ವರ್ಡ್ಗಿಂತ ಆ ವೊವೆಲ್ ಸೌಂಡ್ ಅನ್ನೋದು ಒಂದ್ಕಿಂತ ಮೋರ್ ಸಿಲಬಿಕ್ ವರ್ಡಲ್ಲಿ ಇದ್ರೆ ಮೋರ್ನ ಆಡ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ನೋಡಿ ಇಲ್ಲಿ ಎಕ್ಸಾಂಪಲ್, ಬ್ಯೂಟಿಫುಲ್ ಅಲ್ವಾ. ಸೊ ಬ್ಯೂಟಿಫುಲ್ಗೆ ಮೋರ್ ಬ್ಯೂಟಿಫುಲ್. ಹ್ಯಾಂಡ್ಸಮ್, ಮೋರ್ ಹ್ಯಾಂಡ್ಸಮ್. ಇಂಟೆಲಿಜೆಂಟ್, ಮೋರ್ ಇಂಟೆಲಿಜೆಂಟ್. ಇಂಟೆಲಿಜೆಂಟ್ ಅಲ್ವಾ, ಸೊ ಮೋರ್ ಇಂಟೆಲಿಜೆಂಟ್. ಇಂಟ್ರೆಸ್ಟಿಂಗ್, ಮೋರ್ ಇಂಟ್ರೆಸ್ಟಿಂಗ್. ಈ ತರ ಓಕೆನಾ ಫ್ರೆಂಡ್ಸ್? ಈ ತರ ಒನ್ ದ್ಯಾನ್ ಮೋರ್ ಸಿಲಬಸ್ ವರ್ಡ್ ಅನ್ನೋದು ಪ್ರೊನೌನ್ಸ್ ಮಾಡೋದು ವೊವೆಲ್ ಸೌಂಡ್ ಅನ್ನೋದು ಒಂದಕ್ಕಿಂತ ಮೋರ್ ಇದ್ರೆ, ಹೆಚ್ಚು ಇದ್ರೆ, ಸೊ ಅವಾಗ ನಾವು ಮೋರ್ ಅನ್ನೋದು ಆಡ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಇವಾಗ ನಾವು ಎಕ್ಸಾಂಪಲ್ ನೋಡೋಣ. ಮ್ಯಾಂಗೋ ಈಸ್ ಸ್ವೀಟರ್ ದ್ಯಾನ್ ಆಪಲ್. ಮ್ಯಾಂಗೋ ಆಪಲ್ಗಿಂತ ಸ್ವೀಟ್ ಆಗಿದೆ, ಸಿಹಿ ಆಗಿದೆ. ಸೊ ಇಲ್ಲಿ ಕಂಪೇರ್ ಮಾಡ್ತಾ ಇದ್ದೀವಿ. ಮ್ಯಾಂಗೋ ಆಪಲ್ಗಿಂತ ಸ್ವೀಟ್ ಆಗಿದೆ. ಸೊ ಸ್ವೀಟ್ ಅನ್ನೋ ವರ್ಡ್ ನಮಗೆ ಸಿಂಗಲ್ ಆಗಿದೆ, ಸಿಂಗಲ್ ವೊವೆಲ್ ಸೌಂಡ್ ಅಲ್ಲಿದೆ ಅಲ್ವಾ, ಸ್ವೀಟ್. ಸೊ ಈ ತರ ಸಿಂಗಲ್ ವೊವೆಲ್ ಸೌಂಡ್ ಅಲ್ಲಿ ಇದ್ರೆ ನಾವು ಇ ಆರ್ ನ ಆಡ್ ಮಾಡ್ತೀವಿ. ಸ್ವೀಟರ್, ಮ್ಯಾಂಗೋ ಈಸ್ ಸ್ವೀಟರ್ ದ್ಯಾನ್ ಆಪಲ್. ಫ್ರೆಂಡ್ಸ್, ನಾವು ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಸ್ವೀಟರ್ ಆದಮೇಲೆ ದ್ಯಾನ್ ನ ಯೂಸ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಸ್ವೀಟರ್ ದ್ಯಾನ್ ಅನ್ನೋದು ನಾವು ಕಂಪಲ್ಸರಿಯಾಗಿ ಶ್ಯೂರ್ ಆಗಿ ಯೂಸ್ ಮಾಡ್ತೀವಿ. ಕಂಪ್ಯಾರಿಟಿವ್ ಡಿಗ್ರೀಸ್ನಲ್ಲಿ ದ್ಯಾನ್, ಸ್ವೀಟರ್ ದ್ಯಾನ್. ಈ ತರ
ಮ್ಯಾಂಗೋ ಈಸ್ ಸ್ವೀಟರ್ ದ್ಯಾನ್ ಆ್ಯಪಲ್. ಮ್ಯಾಂಗೋ ಆ್ಯಪಲ್ಗಿಂತ ಸ್ವೀಟ್ ಆಗಿದೆ. ಸೊ ಸ್ವೀಟ್ ಅನ್ನೋ ಅಬ್ಜೆಕ್ಟಿವ್ ವರ್ಡ್ಗೆ ನಾವು ನ ಆ್ಯಡ್ ಮಾಡಿದ್ದೀವಿ. ನೆಕ್ಸ್ಟ್, ರಾಮ ಈಸ್ ರಿಚರ್ ದ್ಯಾನ್ ಅರ್ಜುನ್. ರಾಮ ಅರ್ಜುನ್ಗಿಂತ ಶ್ರೀಮಂತ. ಇಲ್ಲಿ ಇಬ್ಬರು ವ್ಯಕ್ತಿಗಳ ಬಗ್ಗೆ ಕಂಪೇರ್ ಮಾಡ್ತಾ ಇದ್ದೀವಿ ಅಲ್ವಾ. ರಾಮ ಈಸ್ ರಿಚರ್ ದ್ಯಾನ್ ಅರ್ಜುನ್. ಸೊ ರಿಚ್ ಅನ್ನೋ ವರ್ಡ್ ನಮಗೆ ಸಿಂಗಲ್ ವೊವೆಲ್ ಸೌಂಡಲ್ಲಿ ಇದೆ ಅಲ್ವಾ. ರೆಗ್ಯುಲರ್ ಅಬ್ಜೆಕ್ಟಿವ್, ಇದು ನಮಗೆ ಸಿಂಗಲ್ ವೊವೆಲ್ ಸೌಂಡಲ್ಲಿ ಇದೆ ರಿಚ್. ಸೊ ರಿಚ್ ಅನ್ನೋ ಅಬ್ಜೆಕ್ಟಿವ್ಗೆ ನಾವು ನ ಆ್ಯಡ್ ಮಾಡಿದ್ದೀವಿ, ರಿಚರ್. ರಾಮ ಈಸ್ ರಿಚರ್ ದ್ಯಾನ್ ಅರ್ಜುನ್, ಈ ಥರ. ನೆಕ್ಸ್ಟ್, ಶಿ ಈಸ್ ಕ್ಯೂಟರ್ ದ್ಯಾನ್ ಹಾರಿಕಾ. ಅವಳು ಹಾರಿಕಾಕ್ಕಿಂತ ಕ್ಯೂಟ್ ಆಗಿದ್ದಾಳೆ, ಚೆನ್ನಾಗಿದ್ದಾಳೆ. ಸೊ ಇಲ್ಲಿ ಕಂಪೇರ್ ಮಾಡ್ತಾ ಇದ್ದೀವಿ, ಶಿ ಈಸ್ ಕ್ಯೂಟರ್ ದ್ಯಾನ್ ಹಾರಿಕಾ. ಸೊ ಕ್ಯೂಟ್ ಅನ್ನೋ ಅಬ್ಜೆಕ್ಟಿವ್ ವರ್ಡ್ ನಮಗೆ ಸಿಂಗಲ್ ಆಗಿದೆ ಅಲ್ವಾ, ಕ್ಯೂಟ್. ಸೊ ಇದು ನಮಗೆ ಕ್ಯೂಟ್ ಅನ್ನೋ ವರ್ಡ್ಗೆ ಅನ್ನೋ ವೊವೆಲ್ ಸೌಂಡ್ ಎಂಡ್ ಆಗಿದೆ ಅಲ್ವಾ, ಕ್ಯೂಟ್. ಸೊ ಈ ಥರ ವೊವೆಲ್ ಸೌಂಡ್ ಎಂಡ್ ಆಗಿದ್ರೆ ನಾವು ನ ಆ್ಯಡ್ ಮಾಡ್ತೀವಿ, ಕ್ಯೂಟರ್. ಶಿ ಈಸ್ ಕ್ಯೂಟರ್ ದ್ಯಾನ್ ಹಾರಿಕಾ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್, ಸೀತಾ ಈಸ್ ಸೇಫರ್ ದ್ಯಾನ್ ಗೀತಾ. ಸೀತಾ ಗೀತಾಕ್ಕಿಂತ ಸೇಫ್ ಆಗಿದ್ದಾಳೆ. ಸೊ ಇಲ್ಲಿ ಕೂಡ ನಾವು ಕಂಪೇರ್ ಮಾಡ್ತಾ ಇದ್ದೀವಿ, ಗೀತಾಕ್ಕಿಂತ ಸೀತಾ ಸೇಫ್ ಆಗಿದ್ದಾಳೆ ಅಂತ. ಸೊ ಸೇಫ್ ಅನ್ನೋ ಅಬ್ಜೆಕ್ಟಿವ್ ವರ್ಡ್ ನಮಗೆ ಸಿಂಗಲ್ ವೊವೆಲ್ ವರ್ಡ್ನಲ್ಲಿ ಇದೆ ಅಲ್ವಾ, ಸೇಫ್, SAFE. ಅನ್ನೋ ವೊವೆಲ್ ವರ್ಡ್ ನಮಗೆ ಎಂಡ್ ಆಗಿದೆ. ಸೊ ಅವಾಗ ನಾವು ನ ಆ್ಯಡ್ ಮಾಡ್ತೀವಿ, ಸೇಫರ್. ಸೇಫ್ಗೆ ಸೇಫರ್, ಈ ಥರ. ಸೀತಾ ಈಸ್ ಸೇಫರ್ ದ್ಯಾನ್ ಗೀತಾ. ಸೀತಾ ಗೀತಾಕ್ಕಿಂತ ಸೇಫ್ ಆಗಿದ್ದಾಳೆ, ಈ ಥರ. ನೆಕ್ಸ್ಟ್, ದ ಹೌಸ್ ಈಸ್ ಬಿಗ್ಗರ್ ದ್ಯಾನ್ ದಟ್ ಒನ್. ಮನೆ ಅನ್ನೋದು ಇನ್ನೊಂದು ಮನೆಗಿಂತ ದೊಡ್ಡದಾಗಿದೆ. ಕಂಪೇರ್ ಮಾಡ್ತಾ ಇದ್ದೀವಿ, ಈ ಹೌಸ್ಗಿಂತ ಇನ್ನೊಂದು ಹೌಸ್ ದೊಡ್ಡದಾಗಿದೆ ಅಂತ. ನೋಡಿ ಫ್ರೆಂಡ್ಸ್, ದ ಹೌಸ್ ಈಸ್ ಬಿಗ್ಗರ್ ದ್ಯಾನ್ ದಟ್ ಒನ್. ದಟ್ ಒನ್ ಅಂದರೆ ಇನ್ನೊಂದು ಹೌಸ್. ಸೊ ಇಲ್ಲಿ ಬಿಗ್ ಅನ್ನೋ ವರ್ಡ್ ನಮಗೆ ಸಿಂಗಲ್ ವೊವೆಲ್ನಲ್ಲಿ ಇದೆ ಅಲ್ವಾ, ಬಿಗ್. ಆ್ಯಂಡ್ IG ವೊವೆಲ್ನಲ್ಲಿ ಆ್ಯಂಡ್ ಕಾನ್ಸನೆಂಟ್ನಲ್ಲಿ ಎಂಡ್ ಆಗಿದೆ ಅಲ್ವಾ, ಬಿಗ್ ಅಂತ. ಸೊ ನಾವು ಎಂಡಿಂಗ್ ಕಾನ್ಸನೆಂಟ್ನ ಡಬಲ್ ಮಾಡಿದ್ದೀವಿ ಆ್ಯಂಡ್ ನ ಆ್ಯಡ್ ಮಾಡಿದ್ದೀವಿ, ಬಿಗ್ಗರ್ ಅಂತ. ದ ಹೌಸ್ ಈಸ್ ಬಿಗ್ಗರ್ ದ್ಯಾನ್ ದಟ್ ಒನ್, ಈ ಥರ. ನೆಕ್ಸ್ಟ್, ಹಿ ಈಸ್ ಫ್ಯಾಟರ್ ದ್ಯಾನ್ ರಾಜು. ಅವನು ರಾಜುಕ್ಕಿಂತ ಫ್ಯಾಟ್ ಆಗಿದ್ದಾನೆ. ಅವನು ರಾಜುಕ್ಕಿಂತ ಫ್ಯಾಟ್ ಆಗಿದ್ದಾನೆ ಅಂತ ಕಂಪೇರ್ ಮಾಡ್ತಾ ಇರೋದು. ಸೊ ಇಲ್ಲಿ ಫ್ಯಾಟ್ ಅನ್ನೋ ವರ್ಡ್ ನಮಗೆ ಸಿಂಗಲ್ ವೊವೆಲ್ ಸೌಂಡಲ್ಲಿ ಇದೆ ಅಲ್ವಾ, ಫ್ಯಾಟ್. ಆ್ಯಂಡ್ AT ವೊವೆಲ್ನಲ್ಲಿ ಎಂಡ್ ಆಗಿದೆ ಆ್ಯಂಡ್ ಕಾನ್ಸನೆಂಟ್ನಲ್ಲಿ ಎಂಡ್ ಆಗಿದೆ. ಸೊ ನಾವು ಕಾನ್ಸನೆಂಟ್ ವರ್ಡ್ ಅನ್ನೋದು ಡಬಲ್ ಮಾಡ್ತೀವಿ ಆ್ಯಂಡ್ ನ ಆ್ಯಡ್ ಮಾಡ್ತೀವಿ, ಫ್ಯಾಟರ್, FATTER, ಈ ಥರ. ಹಿ ಈಸ್ ಫ್ಯಾಟರ್ ದ್ಯಾನ್ ರಾಜು. ಅವನು ರಾಜುಕ್ಕಿಂತ ಫ್ಯಾಟ್ ಆಗಿದ್ದಾನೆ ಅಂತ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್, ರಾಧಾ ಈಸ್ ಹ್ಯಾಪಿಯರ್ ದ್ಯಾನ್ ರಾಣಿ. ರಾಧಾ ರಾಣಿಗಿಂತ ಖುಷಿಯಾಗಿದ್ದಾಳೆ. ಇಲ್ಲಿ ಕೂಡ ಇಬ್ಬರು ವ್ಯಕ್ತಿಗಳ ಬಗ್ಗೆ ಕಂಪೇರ್ ಮಾಡ್ತಾ ಇರೋದು. ರಾಧಾ ರಾಣಿಗಿಂತ ಖುಷಿಯಾಗಿದ್ದಾಳೆ. ಸೊ ಇಲ್ಲಿ ಅಬ್ಜೆಕ್ಟಿವ್ ವರ್ಡ್ ಅನ್ನೋದು ನಮಗೆ ಸಿಂಗಲ್ ವೊವೆಲ್ ಸೌಂಡ್ನಲ್ಲೇ ಇದೆ, ಶಾರ್ಟ್ ವೊವೆಲ್ ಸೌಂಡ್ನಲ್ಲೇ ಇದೆ ಅಲ್ವಾ, ಹ್ಯಾಪಿ, HAPPY. ಸೊ ನಲ್ಲಿ ಎಂಡ್ ಆಗಿದೆ, ಅನ್ನೋ ಕಾನ್ಸನೆಂಟ್ನಲ್ಲಿ ಎಂಡ್ ಆಗಿದೆ. ಸೊ ನ ರಿಮೂವ್ ಮಾಡಿ ನ ಆ್ಯಡ್ ಮಾಡ್ತೀವಿ, ಹ್ಯಾಪಿಯರ್. ಹ್ಯಾಪಿಗೆ ಹ್ಯಾಪಿಯರ್. ರಾಧಾ ಈಸ್ ಹ್ಯಾಪಿಯರ್ ದ್ಯಾನ್ ರಾಣಿ, ಈ ಥರ. ನೆಕ್ಸ್ಟ್, ದ ಕಾರ್ ಈಸ್ ಹೆವಿಯರ್ ದ್ಯಾನ್ ಬೈಕ್. ಕಾರ್ ಅನ್ನೋದು ಬೈಕ್ಗಿಂತ ಹೆವಿಯಾಗಿದೆ. ಇಲ್ಲಿ ಎರಡು ವೆಹಿಕಲ್ ಬಗ್ಗೆ ನಾವು ಕಂಪೇರ್ ಮಾಡ್ತಾ ಇದ್ದೀವಿ, ಏನಂತ, ಹೆವಿಯಾಗಿದೆ ಅಂತ. ಕಾರ್ ಅನ್ನೋದು ಬೈಕ್ಗಿಂತ ಹೆವಿಯಾಗಿದೆ. ದ ಕಾರ್ ಈಸ್ ಹೆವಿಯರ್ ದ್ಯಾನ್ ಬೈಕ್. ಸೊ ಹೆವಿ, HEAVY. ಸೊ ಅನ್ನೋ ಕಾನ್ಸೆಂಟ್ನಲ್ಲಿ ಎಂಡ್ ಆಗಿದೆ ಅಲ್ವಾ. ಸೊ ನ ರಿಮೂವ್ ಮಾಡಿ ನ ಆ್ಯಡ್ ಮಾಡ್ತೀವಿ, ಹೆವಿಯರ್. ಹೆವಿಯರ್. ಹೆವಿ ಅನ್ನೋದು ನಾವು ಪಾಸಿಟಿವ್ ಡಿಗ್ರಿನಲ್ಲಿ ಯೂಸ್ ಮಾಡ್ತೀವಿ, ಹೆವಿಯರ್ ಅನ್ನೋದು ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಯೂಸ್ ಮಾಡ್ತೀವಿ ಅಲ್ವಾ ಫ್ರೆಂಡ್ಸ್. ದ ಕಾರ್ ಈಸ್ ಹೆವಿಯರ್ ದ್ಯಾನ್ ಬೈಕ್, ಈ ಥರ. ನೆಕ್ಸ್ಟ್, ಕಾರ್ತಿಕ್ ಈಸ್ ಮೋರ್ ಹ್ಯಾಂಡ್ಸಮ್ ದ್ಯಾನ್ ಸಾತ್ವಿಕ್. ಕಾರ್ತಿಕ್ ಸಾತ್ವಿಕ್ಕಿಂತ
ಹ್ಯಾಂಡ್ಸಮ್ ಆಗಿದ್ದಾನೆ, ತುಂಬ ಚೆನ್ನಾಗಿದ್ದಾನೆ. ನೋಡಿ ಫ್ರೆಂಡ್ಸ್, ಕಾರ್ತಿಕ್ ಈಸ್ ಮೋರ್ ಹ್ಯಾಂಡ್ಸಮ್ ದ್ಯಾನ್ ಸಾತ್ವಿಕ್. ಇಲ್ಲಿ ಹ್ಯಾಂಡ್ಸಮ್ ಅನ್ನೋದು ನಮಗೆ ಸಿಂಗಲ್ ಓವೆಲ್ ಸೌಂಡ್ನಲ್ಲಿ ಇದೆಯಾ? ಇಲ್ಲ ಅಲ್ವಾ, ಡಬಲಲ್ಲಿದೆ. ಡಬಲ್ ಓವೆಲ್ ಸೌಂಡ್ನಲ್ಲಿದೆ ಹ್ಯಾಂಡ್ಸಮ್ ಅಂತ. ಅಡ್ಜೆಕ್ಟಿವ್ ಅನ್ನೋ ವರ್ಡ್ ನಮಗೆ ಡಬಲ್ ಓವೆಲ್ ಸೌಂಡ್ನಲ್ಲಿದೆ, ಹ್ಯಾಂಡ್ಸಮ್. ಸೊ ಅವಾಗ ನಾವು ಮೋರ್ನ ಆ್ಯಡ್ ಮಾಡ್ತೀವಿ, ಅಡ್ಜೆಕ್ಟಿವ್ಗೆ ಮೋರ್ ಅನ್ನೋದು ಆ್ಯಡ್ ಮಾಡ್ತೀವಿ. ಕಾರ್ತಿಕ್ ಈಸ್ ಮೋರ್ ಹ್ಯಾಂಡ್ಸಮ್ ದ್ಯಾನ್ ಸಾತ್ವಿಕ್. ಸಾತ್ವಿಕ್ಕಿಂತ ಕಾರ್ತಿಕ್ ಹ್ಯಾಂಡ್ಸಮ್ ಆಗಿದ್ದಾನೆ. ಇಲ್ಲಿ ನಾವು ಕಂಪೇರ್ ಮಾಡ್ತಾ ಇದ್ದೀವಿ, ಇಬ್ಬರು ವ್ಯಕ್ತಿಗಳ ಬಗ್ಗೆ ನಾವು ಕಂಪೇರ್ ಮಾಡ್ತಾ ಇದ್ದೀವಿ. ಸಾತ್ವಿಕ್ಕಿಂತ ಕಾರ್ತಿಕ್ ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ. ಓಕೆನಾ ಫ್ರೆಂಡ್ಸ್? ಕಾರ್ತಿಕ್ ಈಸ್ ಮೋರ್ ಹ್ಯಾಂಡ್ಸಮ್ ದ್ಯಾನ್ ಸಾತ್ವಿಕ್. ನೆಕ್ಸ್ಟ್, ಶಿ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಹರ್ ಫ್ರೆಂಡ್. ಅವಳು ಅವ್ರ ಫ್ರೆಂಡ್ಗಿಂತ ಸುಂದರವಾಗಿದ್ದಾಳೆ. ಸೊ ಇಲ್ಲಿ ಕಂಪೇರ್ ಮಾಡ್ತಾ ಇರೋದು ಅಲ್ವಾ, ಅವಳು ಅವ್ರ ಫ್ರೆಂಡ್ಗಿಂತ ಸುಂದರವಾಗಿದ್ದಾಳೆ. ಬ್ಯೂಟಿಫುಲ್ ಅನ್ನೋ ಅಡ್ಜೆಕ್ಟಿವ್ ವರ್ಡ್ ನಮಗೆ ಡಬಲ್ ಓವೆಲ್ ಸೌಂಡ್ನಲ್ಲಿದೆ ಅಲ್ವಾ, ಬ್ಯೂಟಿಫುಲ್ ಅಲ್ವಾ. ಸೊ ನಾವು ಮೋರ್ನ ಆ್ಯಡ್ ಮಾಡ್ತೀವಿ. ಈ ಥರ ಡಬಲ್ ಓವೆಲ್ ಸೌಂಡ್ ಇದ್ದರೆ ಅಡ್ಜೆಕ್ಟಿವ್ಗೆ ಮೋರ್ನ ಆ್ಯಡ್ ಮಾಡ್ತೀವಿ. ಶಿ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಹರ್ ಫ್ರೆಂಡ್. ಅವಳು ಅವ್ರ ಫ್ರೆಂಡ್ಗಿಂತ ಸುಂದರವಾಗಿದ್ದಾಳೆ ಅಂತ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್, ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ ಅಂದರೆ ಫ್ರೆಂಡ್ಸ್, ಟು ಡಿಸ್ಕ್ರೈಬ್ ಮೋರ್ ದ್ಯಾನ್ 2 ಪರ್ಸನ್ಸ್ ಆರ್ ಥಿಂಗ್ಸ್. ಅಂದರೆ ವ್ಯಕ್ತಿಗಳು ಅಥವಾ ವಸ್ತುಗಳು ಮೋರ್ ದ್ಯಾನ್ 2, ಎರಡಕ್ಕಿಂತ ಹೆಚ್ಚಿನಲ್ಲಿ ಕಂಪೇರ್ ಮಾಡೋದನ್ನೇ ನಾವು ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳ್ತೀವಿ. ಫ್ರೆಂಡ್ಸ್, ನಾವು ಫಸ್ಟ್ ರೂಲ್ಸ್ನ ಕಲಿಯೋಣ. ಫ್ರೆಂಡ್ಸ್, ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ರೂಲ್ಸ್ನ ಕಲ್ತಿದ್ದೀವಲ್ವ, ಸೇಮ್ ಅದೇ ಥರ ಇರುತ್ತೆ ಫ್ರೆಂಡ್ಸ್. ಬಟ್ ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಆರ್, ಇಆರ್, ಐಆರ್ನ ಕಲ್ತಿದ್ದೀವಿ. ಇದರಲ್ಲಿ ಸೂಪರ್ಲೇಟಿವ್ ಡಿಗ್ರಿನಲ್ಲಿ ST, EST, ISTನ ಚೇಂಜ್ ಮಾಡ್ತೀವಿ. ST, IST, ISTನ ಫಾಲೋ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಫಸ್ಟ್ ರೂಲ್, ಸಿಂಗಲ್ ಸಿಲೆಬಿಕ್ ವರ್ಡ್ ಆರ್ ಸಿಂಗಲ್ ವೊವೆಲ್ ಸೌಂಡ್. ಅಂದರೆ ಫ್ರೆಂಡ್ಸ್, ಅಡ್ಜೆಕ್ಟಿವ್ ಅನ್ನೋದು ನಮಗೆ, ರೆಗ್ಯುಲರ್ ಅಡ್ಜೆಕ್ಟಿವ್ ಅನ್ನೋದು ನಮಗೆ ಸಿಂಗಲ್ ಆಗಿದ್ದರೆ, ಸಿಂಗಲ್ ಸೌಂಡ್ನಲ್ಲಿದ್ದರೆ ನಾವು ಅಡ್ಜೆಕ್ಟಿವ್ಗೆ ST ಅಥವಾ EST ಅಥವಾ ISTನ ಆ್ಯಡ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಅಡ್ಜೆಕ್ಟಿವ್ಗೆ ನಾವು ಸಿಂಗಲ್ ಆಗಿದ್ದರೆ ST ಅಥವಾ EST ಅಥವಾ ISTನ ಆ್ಯಡ್ ಮಾಡ್ತೀವಿ. ಸೊ ಇದರಲ್ಲೂ ಕೂಡ ನಮಗೆ 4 ರೂಲ್ಸ್ ಇದೆ. ಫಸ್ಟ್ ಬಂದು ಸಿಂಗಲ್ ಅಡ್ಜೆಕ್ಟಿವ್. ಅಂದರೆ ಫ್ರೆಂಡ್ಸ್, ಸಿಂಗಲ್ ಅಡ್ಜೆಕ್ಟಿವ್ ವರ್ಡ್ ನಮಗೆ ಅಡ್ಜೆಕ್ಟಿವ್ ಅನ್ನೋದು ಸಿಂಗಲ್ ಆಗಿದ್ದರೆ, ಸಿಂಗಲ್ ವೊವೆಲ್ ಸೌಂಡಲ್ಲಿದ್ದರೆ ನಾವು ESTನ ಆ್ಯಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸ್ವೀಟ್. ಸ್ವೀಟ್ಗೆ ಸ್ವೀಟೆಸ್ಟ್. ಸ್ವೀಟ್ ಅನ್ನೋದು ನಮಗೆ ಪಾಸಿಟಿವ್ ಡಿಗ್ರಿನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ರೆಗ್ಯುಲರ್ ಅಡ್ಜೆಕ್ಟಿವ್ ಅಲ್ವಾ, ರೆಗ್ಯುಲರ್ ಅಡ್ಜೆಕ್ಟಿವ್ಸ್ನ ನಾವು ಪಾಸಿಟಿವ್ ಡಿಗ್ರಿನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಸೊ ಸ್ವೀಟ್ ನಾವು ಪಾಸಿಟಿವ್ ಡಿಗ್ರಿಗೆ ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ಸ್ವೀಟೆಸ್ಟ್, ಸ್ವೀಟ್ಗೆ ಸ್ವೀಟೆಸ್ಟ್, ಲಾಂಗ್, ಲಾಂಗೆಸ್ಟ್, ವೀಕ್, ವೀಕೆಸ್ಟ್, ಈ ಥರ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಸೆಕೆಂಡ್ ರೂಲ್ ಬಂದು, ಸಿಂಗಲ್ ಅಡ್ಜೆಕ್ಟಿವ್ಗೆ ಎಂಡಿಂಗ್ನಲ್ಲಿ ನಮಗೆ ಈ ಇದ್ದರೆ, ಅಡ್ಜೆಕ್ಟಿವ್ ಅನ್ನೋದು ನಮಗೆ ಎಂಡಿಂಗ್ನಲ್ಲಿ ಈ ವೊವೆಲ್ ಇದ್ದರೆ ನಾವು STನ ಆ್ಯಡ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ಎಕ್ಸಾಂಪಲ್, ಕ್ಯೂಟ್. ನೋಡಿ ಫ್ರೆಂಡ್ಸ್, ಕ್ಯೂಟ್, CUTE. ಈ ಅನ್ನೋದು ನಮಗೆ ವೊವೆಲ್ ಸೌಂಡ್, ಎಂಡಿಂಗಲ್ಲಿ ನಮಗೆ ಈ ಅನ್ನೋದು ವೊವೆಲ್ ಸೌಂಡ್ ಅಲ್ವಾ. ಸೊ ಅವಾಗ ನಾವು STನ ಆ್ಯಡ್ ಮಾಡ್ತೀವಿ. ಕ್ಯೂಟ್ಗೆ ಕ್ಯೂಟೆಸ್ಟ್, ರೂಡ್ಗೆ ರೂಡೆಸ್ಟ್, ಬ್ರೇವ್ಗೆ ಬ್ರೇವೆಸ್ಟ್, ಈ ಥರ. ಓಕೆನಾ ಫ್ರೆಂಡ್ಸ್? ಸೆಕೆಂಡ್ ರೂಲ್ ಬಂದು ನಮಗೆ ಅಡ್ಜೆಕ್ಟಿವ್ ಅನ್ನೋದು ಸಿಂಗಲ್ ವರ್ಡ್ನಲ್ಲಿ ಇರಬೇಕು ಆ್ಯಂಡ್ ಎಂಡಿಂಗ್ನಲ್ಲಿ ನಮಗೆ ಈ ಅನ್ನೋ ವೊವೆಲ್ ಇರಬೇಕು. ಎಂಡಿಂಗ್ನಲ್ಲಿ ನಮಗೆ ಅಡ್ಜೆಕ್ಟಿವ್ ಅನ್ನೋದು ಎಂಡಿಂಗ್ನಲ್ಲಿ ನಮಗೆ ಆ ವರ್ಡ್ನಲ್ಲಿ ಎಂಡಿಂಗ್ ಅನ್ನೋದು ನಮಗೆ ಓವೆಲ್ನಲ್ಲಿ ಇರಬೇಕು. ಸೊ ಅವಾಗ ನಾವು STನ ಆ್ಯಡ್ ಮಾಡ್ತೀವಿ. ಕ್ಯೂಟ್, ಕ್ಯೂಟೆಸ್ಟ್, ಈ ಥರ. ಓಕೆನಾ ಫ್ರೆಂಡ್ಸ್? ಬ್ರೇವ್, ಬ್ರೇವೆಸ್ಟ್, ರೂಡ್, ರೂಡೆಸ್ಟ್. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಥರ್ಡ್ ರೂಲ್ ಬಂದು, ಸಿಂಗಲ್ ಅಡ್ಜೆಕ್ಟಿವ್ಗೆ ನಮಗೆ ಅಡ್ಜೆಕ್ಟಿವ್ ಅನ್ನೋದು ಓವೆಲ್ ಸೌಂಡಲ್ಲಿದ್ದರೆ, ಸಿಂಗಲ್ ಆಗಿದ್ದರೆ, ಅಡ್ಜೆಕ್ಟಿವ್ಗೆ ಎಂಡಿಂಗ್ನಲ್ಲಿ Y ಇದ್ದರೆ, Y ಅನ್ನೋ ಕಾನ್ಸನೆಂಟ್ ಇದ್ದರೆ ನಾವು Yನ ರಿಮೂವ್ ಮಾಡಿ ISTನ ಆ್ಯಡ್ ಮಾಡ್ತೀವಿ. IESTನ ಆ್ಯಡ್ ಮಾಡ್ತೀವಿ. ಎಕ್ಸಾಂಪಲ್, ಸ್ಕೇರಿ. ಸ್ಕೇರಿಗೆ ಸ್ಕೇರಿಯಸ್ಟ್. ನೋಡಿ ಫ್ರೆಂಡ್ಸ್, ಅಡ್ಜೆಕ್ಟಿವ್ ಅನ್ನೋದು ನಮಗೆ ಎಂಡಿಂಗ್ನಲ್ಲಿ Y ಇದೆ, SCARY. ಸೊ ಈ Yನ ರಿಮೂವ್ ಮಾಡ್ತೀವಿ.
ವೈನ ರಿಮೂವ್ ಮಾಡಿ IEST ಆ್ಯಡ್ ಮಾಡ್ತೀವಿ. ಸ್ಕೇರಿಗೆ ಸ್ಕೇರಿಯಸ್ಟ್, ಈಸಿಗೆ ಈಸಿಯೆಸ್ಟ್, ಹ್ಯಾಪಿಗೆ ಹ್ಯಾಪಿಯೆಸ್ಟ್, ಈ ಥರ. ಓಕೆನಾ ಫ್ರೆಂಡ್ಸ್? ಥರ್ಡ್ ರೂಲ್ ಏನು, ನಮಗೆ ಎಂಡಿಂಗ್ನಲ್ಲಿ ಅಡ್ಜೆಕ್ಟಿವ್ ವರ್ಡ್ ಅನ್ನೋದು ಎಂಡಿಂಗ್ನಲ್ಲಿ ನಮಗೆ ವೈ ಕಾನ್ಸನೆಂಟ್ ಇದ್ದರೆ ವೈ ಕಾನ್ಸನೆಂಟ್ನ ರಿಮೂವ್ ಮಾಡಿ IEST ಆ್ಯಡ್ ಮಾಡ್ತೇವೆ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಸಿಂಗಲ್ ಅಡ್ಜೆಕ್ಟಿವ್ಗೆ ಫೋರ್ತ್ ರೂಲ್ ಬಂದು ಸಿಂಗಲ್ ಅಡ್ಜೆಕ್ಟಿವ್ಗೆ ಎಂಡಿಂಗ್ ಅನ್ನೋದು ನಮಗೆ 1 ವೊವೆಲ್ ಆ್ಯಂಡ್ 1 ಕಾನ್ಸನೆಂಟ್ ಇದ್ದರೆ 1 ವೊವೆಲ್ ಆ್ಯಂಡ್ 1 ಕಾನ್ಸನೆಂಟ್ ಇದ್ದರೆ ಎಂಡಿಂಗ್ನಲ್ಲಿರೋ ಕಾನ್ಸನೆಂಟ್ ಲೆಟರ್ ಏನಿದೆಯೋ ಅದು ಡಬಲ್ ಮಾಡ್ತೀವಿ. ಡಬಲ್ ಮಾಡಿ EST ಆ್ಯಡ್ ಮಾಡ್ತೀವಿ. ಎಕ್ಸಾಂಪಲ್ ನೋಡೋಣ ಫ್ರೆಂಡ್ಸ್. ಫಿಟ್, ಫಿಟೆಸ್ಟ್. ನೋಡಿ ಫ್ರೆಂಡ್ಸ್, ಫಿಟ್ FIT ಎಂಡಿಂಗ್ನಲ್ಲಿ ನಮಗೆ 1 ವೊವೆಲ್ ಸೌಂಡ್ ಇದೆ ಅಲ್ವಾ? 1 ವೊವೆಲ್ ಲೆಟರ್ ಇದೆ ಆ್ಯಂಡ್ 1 ಕಾನ್ಸನೆಂಟ್ ಲೆಟರ್ ಇದೆ. ಸೊ ಅವಾಗ ಲಾಸ್ಟ್ ಎಂಡಿಂಗ್ನಲ್ಲಿ ಲಾಸ್ಟ್ ಕಾನ್ಸನೆಂಟ್ ಲೆಟರ್ ಏನು? T. ಅದನ್ನು ನಾವು ಡಬಲ್ ಮಾಡ್ತೀವಿ. ಸೊ TT FITT. ನೆಕ್ಸ್ಟ್ ನಾವು EST ಆ್ಯಡ್ ಮಾಡ್ತೀವಿ. ಈ ಥರ ಫಿಟ್, ಫಿಟೆಸ್ಟ್, ಥಿನ್, ಥಿನೆಸ್ಟ್, ಹಾಟ್, ಹಾಟೆಸ್ಟ್, ಸ್ವಿಮ್, ಸ್ವಿಮ್ಮೆಸ್ಟ್, ಈ ಥರ. ಓಕೆನಾ ಫ್ರೆಂಡ್ಸ್? ಫೋರ್ತ್ ರೂಲ್ ಏನು, ನಮಗೆ ಎಂಡಿಂಗ್ನಲ್ಲಿ ನಮಗೆ 1 ವೊವೆಲ್ ಆ್ಯಂಡ್ 1 ಕಾನ್ಸನೆಂಟ್ ಇದ್ದರೆ ಸೊ ಅದನ್ನು ನಾವು ಎಂಡಿಂಗ್ ಲೆಟರ್ ಏನಿದೆಯೋ ಅದು ಡಬಲ್ ಮಾಡಿ EST ಆ್ಯಡ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಫ್ರೆಂಡ್ಸ್, ಲಾಸ್ಟ್ ರೂಲ್ 1 ಆ್ಯಂಡ್ ಮೋರ್ ವೊವೆಲ್ ಸೌಂಡ್ ಅಥವಾ ಮೋರ್ ಸಿಲಬಸ್ ವರ್ಡ್. ಅಂದರೆ ಫ್ರೆಂಡ್ಸ್, ರೆಗ್ಯುಲರ್ ಆಗಿ ಯೂಸ್ ಮಾಡೋ ಅಡ್ಜೆಕ್ಟಿವ್ಸ್ ಅನ್ನೋದು ನಮಗೆ ಮೋರ್ ವೊವೆಲ್ ಸೌಂಡಲ್ಲಿದ್ದರೆ, ಅಡ್ಜೆಕ್ಟಿವ್ ಅನ್ನೋದು ನಮಗೆ ಮೋರ್ ವೊವೆಲ್ ಸೌಂಡಲ್ಲಿದ್ದರೆ ನಾವು ಮೋಸ್ಟ್ನ ಆ್ಯಡ್ ಮಾಡ್ತೀವಿ. ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಮೋರ್ನ ಆ್ಯಡ್ ಮಾಡಿದ್ದೀವಿ ಅಲ್ವಾ? ಮೋರ್ ಅಡ್ಜೆಕ್ಟಿವ್. ಸೊ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಮೋಸ್ಟ್ ಅಡ್ಜೆಕ್ಟಿವ್ನ ಆ್ಯಡ್ ಮಾಡ್ತೀವಿ. ನೋಡೋಣ ಫ್ರೆಂಡ್ಸ್. ಎಕ್ಸಾಂಪಲ್, ಡಿಫಿಕಲ್ಟ್. ಡಿಫಿಕಲ್ಟ್ ಅನ್ನೋದು ನಮಗೆ ಸಿಂಗಲ್ ವರ್ಡ ಅಲ್ಲ ಅಲ್ವಾ? ಡಿಫಿಕಲ್ಟ್. ಸೊ ಈ ಥರ ವರ್ಡ್ ಅನ್ನೋದು ನಮಗೆ ಡಿವೈಡ್ ಆಗಿದೆ. ರೆಗ್ಯುಲರ್ ಅಡ್ಜೆಕ್ಟಿವ್ ವರ್ಡ್ ಅನ್ನೋದು ನಮಗೆ ಡಿವೈಡ್ ಆಗಿದೆ ಡಿಫಿಕಲ್ಟ್ ಅಂತ. ಸೊ ಈ ಥರ ಅಡ್ಜೆಕ್ಟಿವ್ ವರ್ಡ್ ಅನ್ನೋದು ನಮಗೆ ಡಿವೈಡ್ ಆಗಿರೋ ವೊವೆಲ್ ಸೌಂಡ್ ಅಲ್ವಾ? ಸೊ ಈ ಥರ ಡಿಫಿಕಲ್ಟ್ಗೆ ನಮಗೆ ಮೋಸ್ಟ್ ಡಿಫಿಕಲ್ಟ್ ಅಂತ ಹೇಳ್ತೀವಿ. ಈ ಥರ ವರ್ಡ್ಗೆ ನಾವು ಮೋಸ್ಟ್ನ ಆ್ಯಡ್ ಮಾಡ್ತೀವಿ. ಡಿಫಿಕಲ್ಟ್ಗೆ ಮೋಸ್ಟ್ ಡಿಫಿಕಲ್ಟ್, ಬ್ಯೂಟಿಫುಲ್ಗೆ ಮೋಸ್ಟ್ ಬ್ಯೂಟಿಫುಲ್, ಕೇರ್ಫುಲ್ಗೆ ಮೋಸ್ಟ್ ಕೇರ್ಫುಲ್, ಇಂಟ್ರೆಸ್ಟಿಂಗ್ಗೆ ನಾವು ಮೋಸ್ಟ್ ಇಂಟ್ರೆಸ್ಟಿಂಗ್, ಇಂಟೆಲಿಜೆಂಟ್ಗೆ ಮೋಸ್ಟ್ ಇಂಟೆಲಿಜೆಂಟ್, ಈ ಥರ. ಓಕೆನಾ ಫ್ರೆಂಡ್ಸ್? ಇವಾಗ ನಾವು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್, ರಾಮ ಈಸ್ ದ ಬ್ರೇವೆಸ್ಟ್ ಬಾಯ್ ಇನ್ ವಿಲೇಜ್. ರಾಮ ವಿಲೇಜ್ನಲ್ಲಿ ಎಲ್ಲರಿಗಿಂತ ಧೈರ್ಯವಾಗಿರೋ ಹುಡುಗ, ಬ್ರೇವೆಸ್ಟ್ ಬಾಯ್. ಇಲ್ಲಿ ಫ್ರೆಂಡ್ಸ್ ನಾವು ಎಲ್ಲರಿಗಿಂತ ಅಂತ ಕಂಪೇರ್ ಮಾಡ್ತಾ ಇದ್ದೀವಿ ಅಲ್ವಾ? ರಾಮ ವಿಲೇಜ್ನಲ್ಲಿ ಧೈರ್ಯವಾಗಿರೋ ಹುಡುಗ. ಸೊ ಫ್ರೆಂಡ್ಸ್, ಇಲ್ಲಿ ಬ್ರೇವ್ ಅನ್ನೋದು ನಮಗೆ ಅಡ್ಜೆಕ್ಟಿವ್ ವರ್ಡ್ ಅಲ್ವಾ? ಸಿಂಗಲ್ ವರ್ಡ್, ಸಿಂಗಲ್ ವೊವೆಲ್ ಸೌಂಡ್ನಲ್ಲಿದೆ. ರೆಗ್ಯುಲರ್ ಅಡ್ಜೆಕ್ಟಿವ್ ವರ್ಡ್ ಬ್ರೇವ್. ಸೊ ಎಂಡಿಂಗ್ ಲೆಟರ್ ನಮಗೆ ಇ ಅನ್ನೋ ವೊವೆಲ್ ಲೆಟರಲ್ಲಿ ಎಂಡ್ ಆಗಿದೆ. ಸೊ ಬ್ರೇವ್ಗೆ ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಯಾವ ಥರ ಬದಲಾಯಿಸ್ತೀವಿ? ST ಆ್ಯಡ್ ಮಾಡ್ತೀವಿ. ಬ್ರೇವ್ಗೆ ಬ್ರೇವೆಸ್ಟ್, ಈ ಥರ. ರಾಮ ಈಸ್ ದ ಬ್ರೇವೆಸ್ಟ್ ಬಾಯ್ ಇನ್ ವಿಲೇಜ್. ಫ್ರೆಂಡ್ಸ್, ನಾವು ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಆರ್ಟಿಕಲ್, ಡೆಫಿನೆಟ್ ಆರ್ಟಿಕಲ್ನ ಶೋರ್ ಆಗಿ ಯೂಸ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಅಡ್ಜೆಕ್ಟಿವ್ ಮುಂಚೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಅಡ್ಜೆಕ್ಟಿವ್ ಮುಂಚೆ ನಾವು ದ ಅನ್ನೋ ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್? ರಾಮ ಈಸ್ ದ ಬ್ರೇವೆಸ್ಟ್ ಬಾಯ್ ಇನ್ ವಿಲೇಜ್. ನೆಕ್ಸ್ಟ್, ದ ಬ್ಲೂ ವೇಲ್ ಈಸ್ ದ ಲಾರ್ಜೆಸ್ಟ್ ಆಫ್ ಆಲ್ ಆ್ಯನಿಮಲ್ಸ್. ಬ್ಲೂ ವೇಲ್ ಆ್ಯನಿಮಲ್ ಅನ್ನೋದು ಎಲ್ಲ ಆ್ಯನಿಮಲ್ಸ್ಗಿಂತ ದೊಡ್ಡದು. ಸೊ ಇಲ್ಲಿ ಎಲ್ಲದಕ್ಕಿಂತ ಅಂತ ಕಂಪೇರ್ ಮಾಡ್ತಾ ಇದ್ದೀವಿ ಅಲ್ವಾ? ನೋಡಿ ಫ್ರೆಂಡ್ಸ್, ದ ಬ್ಲೂ ವೇಲ್ ಈಸ್ ದ ಲಾರ್ಜೆಸ್ಟ್ ಆಫ್ ಆಲ್ ಆ್ಯನಿಮಲ್ಸ್. ಎಲ್ಲ ಆ್ಯನಿಮಲ್ಸ್ಗಿಂತ ಬ್ಲೂ ವೇಲ್ ಅನ್ನೋದು ಲಾರ್ಜೆಸ್ಟ್, ಈ ಥರ. ಸೊ ಲಾರ್ಜ್ ಅನ್ನೋದು ನಮಗೆ ಅಡ್ಜೆಕ್ಟಿವ್ ವರ್ಡ್, ಸಿಂಗಲ್ ವರ್ಡ್ ಅಲ್ವಾ? ಲಾರ್ಜ್. ಸೊ ಈ ಅನ್ನೋ ಓವೆಲ್ ವರ್ಡ್ ಅನ್ನೋದು ನಮಗೆ ಎಂಡ್ ಆಗಿದೆ. ಸೊ ST ಆ್ಯಡ್ ಮಾಡ್ತೀವಿ, ಈ ಥರ. ಲಾರ್ಜ್, ಲಾರ್ಜೆಸ್ಟ್. ದ ಬ್ಲೂ ವೇಲ್ ಈಸ್ ದ ಲಾರ್ಜೆಸ್ಟ್ ಆಫ್ ಆಲ್ ಆ್ಯನಿಮಲ್ಸ್. ನೆಕ್ಸ್ಟ್, ರಾಮ ಈಸ್ ದ ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ ಇನ್ ಮೈ ಆಫೀಸ್.
ರಾಮ್ ನನ್ನ ಆಫೀಸಲ್ಲಿ ತುಂಬ ಟ್ಯಾಲೆಂಟೆಡ್ ಪರ್ಸನ್. ಎಲ್ಲರಿಗಿಂತ ನಮ್ಮ ಆಫೀಸಲ್ಲಿ ಎಲ್ಲರಿಗಿಂತ ತುಂಬ ಟ್ಯಾಲೆಂಟೆಡ್ ಪರ್ಸನ್ ಅಂತ ಹೇಳ್ತಾ ಇರೋದು. ಸೊ ಎಲ್ಲರಿಗಿಂತ ಅಂತ ನಾವು ಕಂಪೇರ್ ಮಾಡ್ತಾ ಇದ್ದೀವಿ. ಈ ಥರ ಕಂಪೇರ್ ಮಾಡೋ ಸೆಂಟೆನ್ಸ್ನ ಎಲ್ಲರಿಗಿಂತ ಅಂತ ಕಂಪೇರ್ ಮಾಡೋ ಸೆಂಟೆನ್ಸ್ನ ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಸೊ ಇಲ್ಲಿ ಟ್ಯಾಲೆಂಟೆಡ್ ಅನ್ನೋದು ನಮಗೆ ಅಬ್ಜೆಕ್ಟಿವ್ ವರ್ಡ್ ಅಲ್ವಾ? ಸೊ ಇದು ನಮಗೆ ಮೋಸ್ಟ್ ಟ್ಯಾಲೆಂಟೆಡ್ ವರ್ಡ್. ಟ್ಯಾಲೆಂಟೆಡ್ ಅನ್ನೋದು ನಮಗೆ ಡಿವೈಡ್ ಆಗಿದೆ ಅಲ್ವಾ? ಸೊ ಅದಕ್ಕೆ ಮೋಸ್ಟ್ ಟ್ಯಾಲೆಂಟೆಡ್. ಅರ್ಥ ಆಗ್ತಿದೆಯಾ ಫ್ರೆಂಡ್ಸ್? ಟ್ಯಾಲೆಂಟೆಡ್ ಅಬ್ಜೆಕ್ಟಿವ್ ವರ್ಡ್ ಅನ್ನೋದು ನಮಗೆ ವೊವೆಲ್ ಸೌಂಡ್ ಅನ್ನೋದು ನಮಗೆ ಡಿವೈಡ್ ಆಗಿದೆ ಟ್ಯಾಲೆಂಟೆಡ್ ಅಂತ ಅಲ್ವಾ? ಸೊ ಅದಕ್ಕೆ ನಾವು ಮೋಸ್ಟ್ನ ಆ್ಯಡ್ ಮಾಡಿದ್ದೀವಿ. ಈ ಥರ ರಾಮ್ ಈಸ್ ದ ಅನ್ನೋದು ನಾವು ಡೆಫಿನೆಟ್ ಆರ್ಟಿಕಲ್ನ ಯೂಸ್ ಮಾಡಬೇಕು ಫ್ರೆಂಡ್ಸ್. ರಾಮ್ ಈಸ್ ದ ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ ಇನ್ ಮೈ ಆಫೀಸ್. ಈ ಥರ. ನೆಕ್ಸ್ಟ್, ಶಿ ಈಸ್ ಒನ್ ಆಫ್ ದ ಮೋಸ್ಟ್ ಕೇರಿಂಗ್ ಪರ್ಸನ್. ಅವಳು ಎಲ್ಲರಿಗಿಂತ ಕೇರಿಂಗ್ ಮಾಡೋ ಪರ್ಸನ್ ಅಂತ ಕಂಪೇರ್ ಮಾಡ್ತಾ ಇರೋದು. ಅವರು ಎಲ್ಲರಿಗಿಂತ ಎಲ್ಲದರಲ್ಲೂ ಅವರೊಬ್ಬರು ಕೇರಿಂಗ್ ಮಾಡೋ ಪರ್ಸನ್, ಎಲ್ಲರಿಗಿಂತ ಅಂತ ಕಂಪೇರ್ ಮಾಡ್ತಾ ಇರೋದು. ಓಕೆನಾ ಫ್ರೆಂಡ್ಸ್? ಸೊ ಕೇರಿಂಗ್ ಅನ್ನೋದು ನಮಗೆ ಅಬ್ಜೆಕ್ಟಿವ್ ವರ್ಡ್. ಕೇರಿಂಗ್ ಡಿವೈಡ್ ಆಗಿದೆ ಅಲ್ವಾ? ವೊವೆಲ್ ಸೌಂಡ್ ಅನ್ನೋದು ನಮಗೆ ಡಿವೈಡ್ ಆಗಿದೆ. ಸೊ ಮೋಸ್ಟ್ನ ಆ್ಯಡ್ ಮಾಡಿದ್ದೀವಿ, ಮೋಸ್ಟ್ ಕೇರಿಂಗ್. ಶಿ ಈಸ್ ಒನ್ ಆಫ್ ದ ಮೋಸ್ಟ್ ಕೇರಿಂಗ್ ಪರ್ಸನ್. ಈ ಥರ. ನೆಕ್ಸ್ಟ್, ಹಿ ಈಸ್ ದ ಬಿಗ್ಗೆಸ್ಟ್ ಇನ್ ಆಲ್. ಅವನು ಎಲ್ಲರಿಗಿಂತ ದೊಡ್ಡವನು, ಎಲ್ಲರಿಗಿಂತ ಅಂತ ಕಂಪೇರ್ ಮಾಡ್ತಾ ಇದ್ದೀವಿ. ಹಿ ಈಸ್ ಬಿಗ್ಗೆಸ್ಟ್ ಇನ್ ಆಲ್. ಹಿ ಈಸ್ ದ, ಸಾರಿ ಫ್ರೆಂಡ್ಸ್, ಹಿ ಈಸ್ ಬಿಗ್ಗೆಸ್ಟ್ ಅಂದರೆ ಅದು ತಪ್ಪಾಗುತ್ತೆ. ಹಿ ಈಸ್ ದ ಬಿಗ್ಗೆಸ್ಟ್. ಓಕೆನಾ ಫ್ರೆಂಡ್ಸ್? ಡೆಫಿನೆಟ್ ಆರ್ಟಿಕಲ್ನ ನಾವು ಯೂಸ್ ಮಾಡಬೇಕು. ಹಿ ಈಸ್ ದ ಬಿಗ್ಗೆಸ್ಟ್ ಇನ್ ಆಲ್. ಸೊ ಬಿಗ್ ಅನ್ನೋ ಅಬ್ಜೆಕ್ಟಿವ್ ವರ್ಡ್ ನಮಗೆ ಸಿಂಗಲ್ ವರ್ಡ್ ಅಲ್ವಾ? ಸೊ ರೂಲ್ ಯಾವ ಥರ ಅಪ್ಲೈ ಆಗುತ್ತೆ? BIG. ವೊವೆಲ್ ಸೌಂಡ್, ಒನ್ ವೊವೆಲ್ ಸೌಂಡ್ ಎಂಡಿಂಗ್ನಲ್ಲಿ ಒನ್ ವೊವೆಲ್ ಸೌಂಡ್ ಆ್ಯಂಡ್ ಕಾನ್ಸನೆಂಟ್ ಸೌಂಡ್ ಅನ್ನೋದು ಇದೆ ಅಲ್ವಾ? ಕಾನ್ಸನೆಂಟ್ ಲೆಟರ್ ಅನ್ನೋದು ಎಂಡ್ ಆಗಿದೆ. ಸೊ ಈ ಥರ ವರ್ಡ್ನ ನಾವು ಯಾವ ಥರ ಫಾಲೋ ಮಾಡ್ತೀವಿ? ಎಂಡಿಂಗ್ ಲೆಟರ್, ಕಾನ್ಸನೆಂಟ್ ಲೆಟರ್ ಅನ್ನೋದು ನಾವು ಡಬಲ್ ಮಾಡ್ತೀವಿ ಆ್ಯಂಡ್ ESTನ ಆ್ಯಡ್ ಮಾಡ್ತೀವಿ ಅಲ್ವಾ? BIGGEST. ಈ ಥರ. ಓಕೆನಾ ಫ್ರೆಂಡ್ಸ್? ಹಿ ಈಸ್ ದ ಬಿಗ್ಗೆಸ್ಟ್ ಇನ್ ಆಲ್. ಈ ಥರ. ನೆಕ್ಸ್ಟ್, ದಿಸ್ ಸಮ್ಮರ್ ಈಸ್ ದ ಹಾಟೆಸ್ಟ್ ಆಫ್ ದ ಸೆಂಚುರಿ. ಈ ಸಮ್ಮರ್ ಸೆಂಚುರಿನಲ್ಲಿ ತುಂಬ ಬಿಸಿಲಾಗಿದೆ. ಸೆಂಚುರಿನಲ್ಲಿ ಅಂತ ಹೇಳ್ತಾ ಇರೋದು. ಈ ಸಮ್ಮರ್ ನಮಗೆ ಈ ಸೆಂಚುರಿನಲ್ಲಿ ತುಂಬ ಹಾಟ್ ಇದೆ ಅಂತ ಕಂಪೇರ್ ಮಾಡ್ತಾ ಇರೋದು. ನೋಡಿ ಫ್ರೆಂಡ್ಸ್, ಹಾಟೆಸ್ಟ್ ಅನ್ನೋದು ನಮಗೆ ಅಬ್ಜೆಕ್ಟಿವ್ ವರ್ಡ್. ಹಾಟ್ ಅನ್ನೋದು ನಮಗೆ ಸಿಂಗಲ್ ವರ್ಡ್ ಅಲ್ವಾ? ಹಾಟೆಸ್ಟ್, HOT. ವೊವೆಲ್ ಸೌಂಡ್ ಆ್ಯಂಡ್ ಕಾನ್ಸನೆಂಟ್ ಸೌಂಡ್ ಇದೆ ಅಲ್ವಾ? ಎಂಡಿಂಗ್ನಲ್ಲಿ ವೊವೆಲ್ ಸೌಂಡ್. O ಅನ್ನೋದು ವೊವೆಲ್ ಸೌಂಡ್, T ಅನ್ನೋದು ಕಾನ್ಸನೆಂಟ್ ಸೌಂಡ್. ಈ ಥರ ವರ್ಡ್ಗೆ ನಾವು ಯಾವ ಥರ ಬದಲಾಯಿಸ್ತೀವಿ? HOT. ಸೊ T ಅನ್ನೋದು ಡಬಲ್ ಮಾಡ್ತೀವಿ ಅಲ್ವಾ? ಕಾನ್ಸನೆಂಟ್ ಲೆಟರ್ನ ನಾವು ಡಬಲ್ ಮಾಡ್ತೀವಿ, T ಅಂತ. ನೆಕ್ಸ್ಟ್ ESTನ ಆ್ಯಡ್ ಮಾಡ್ತೀವಿ, ಹಾಟೆಸ್ಟ್. ಹಾಟೆಸ್ಟ್. ಈ ಥರ. ದಿಸ್ ಸಮ್ಮರ್ ಈಸ್ ದ ಹಾಟೆಸ್ಟ್ ಆಫ್ ದ ಸೆಂಚುರಿ. ನೆಕ್ಸ್ಟ್, ಹಿ ಈಸ್ ದ ಫನ್ನಿಯೆಸ್ಟ್ ಬಾಯ್ ಅಮಾಂಗ್ ಆಲ್. ಅವನು ಎಲ್ಲರಿಗಿಂತ ಫನ್ನಿಯೆಸ್ಟ್ ಬಾಯ್. ಎಲ್ಲರಿಗಿಂತ ಅಂತ ನಾವು ಕಂಪೇರ್ ಮಾಡ್ತಾ ಇದ್ದೀವಿ ಅಲ್ವಾ? ಸೊ ಫನ್ನಿಯೆಸ್ಟ್ ಅನ್ನೋದು ನಮಗೆ ಅಬ್ಜೆಕ್ಟಿವ್ ವರ್ಡ್, ಸಿಂಗಲ್ ಅಬ್ಜೆಕ್ಟಿವ್ ವರ್ಡ್. ಫನ್ನಿ, FUNNY. ಈ ಥರ ರೆಗ್ಯುಲರ್ ಅಬ್ಜೆಕ್ಟಿವ್ ವರ್ಡ್ ಫನ್ನಿ. ಈ ವರ್ಡ್ನ ನಾವು ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಯಾವ ಥರ ಬದಲಾಯಿಸ್ತೀವಿ? Y ಅನ್ನೋದು ಎಂಡ್ ಆಗಿದೆ, ಕಾನ್ಸನೆಂಟ್ ಲೆಟರ್ Y ಅನ್ನೋದು ಎಂಡ್ ಆಗಿದೆ. ಸೊ Yನ ನಾವು ರಿಮೂವ್ ಮಾಡಿ IESTನ ಆ್ಯಡ್ ಮಾಡ್ತೀವಿ. ಫನ್ನಿಯೆಸ್ಟ್, ಫನ್ನಿಯೆಸ್ಟ್. ಈ ಥರ. ಹಿ ಈಸ್ ದ ಫನ್ನಿಯೆಸ್ಟ್ ಬಾಯ್ ಅಮಾಂಗ್ ಆಲ್. ನೆಕ್ಸ್ಟ್, ರಾಜು ಈಸ್ ದ ಬ್ಯುಸಿಯೆಸ್ಟ್ ಬಾಯ್ ಇನ್ ಹಿಸ್ ಕ್ಲಾಸ್. ರಾಜು ಅವನ ಕ್ಲಾಸ್ನಲ್ಲಿ ಬ್ಯುಸಿಯಾಗಿರ್ತಾನೆ. ಎಲ್ಲರಿಗಿಂತ ಅವನ ಕ್ಲಾಸ್ನಲ್ಲಿ ಅವನು ಬ್ಯುಸಿಯಾಗಿರ್ತಾನೆ. ಬಿಸಿ ಅನ್ನೋದು ನಮಗೆ ಅಬ್ಜೆಕ್ಟಿವ್ ವರ್ಡ್, ಸಿಂಗಲ್ ಅಬ್ಜೆಕ್ಟಿವ್ ವರ್ಡ್ ಅಲ್ವಾ? ಬಿಸಿ, BUSY. Y ಅನ್ನೋ ಕಾನ್ಸನೆಂಟ್ ಲೆಟರ್ನ ರಿಮೂವ್ ಮಾಡಿ IESTನ ಆ್ಯಡ್ ಮಾಡಿದ್ದೀವಿ. ರಾಜು ಈಸ್ ದ ಬ್ಯುಸಿಯೆಸ್ಟ್ ಬಾಯ್ ಇನ್ ಹಿಸ್ ಕ್ಲಾಸ್. ಅವನ ಕ್ಲಾಸ್ನಲ್ಲಿ ಎಲ್ಲರಿಗಿಂತ ಅವನು ಬಿಸಿ. ಓಕೆನಾ ಫ್ರೆಂಡ್ಸ್? ಈ ಥರ. ನೆಕ್ಸ್ಟ್, ಹಾರಿಕಾ ಈಸ್ ದ ಯಂಗೆಸ್ಟ್ ಪರ್ಸನ್ ಆನ್ ಹರ್ ಫ್ಯಾಮಿಲಿ. ಹಾರಿಕಾ
ಅವ್ರ ಫ್ಯಾಮ್ಲಿನಲ್ಲಿ ಎಲ್ಲರಿಗಿಂತ ಯಂಗೆಸ್ಟ್ ಪರ್ಸನ್. ನೋಡಿ ಫ್ರೆಂಡ್ಸ್, ಸೊ ಇಲ್ಲಿ ಎಲ್ಲರಿಗಿಂತ ಅವ್ರ ಫ್ಯಾಮ್ಲಿನಲ್ಲಿ ಅಂತ ಕಂಪೇರ್ ಮಾಡ್ತಾ ಇರೋದು. ಯಂಗೆಸ್ಟ್, ಯಂಗ್ ಅನ್ನೋದು ನಮಗೆ ಅಡ್ಜೆಕ್ಟಿವ್ ವರ್ಡ್. ಯಂಗ್ ಸಿಂಗಲ್ ಅಡ್ಜೆಕ್ಟಿವ್ ವರ್ಡ್ ಅಲ್ವಾ, ಯಂಗ್. ಸೊ YOUNGEST. ಸೊ ಇಲ್ಲಿ ನಮಗೆ ರೆಗ್ಯುಲರ್ ಅಡ್ಜೆಕ್ಟಿವ್ ಏನು, ಯಂಗ್, YOUNG. ಸೊ ಈ ಅಡ್ಜೆಕ್ಟಿವ್ಗೆ ನಾವು EST ನ ಆ್ಯಡ್ ಮಾಡಿದ್ದೀವಿ. EST, ಯಂಗೆಸ್ಟ್, ಯಂಗೆಸ್ಟ್ ಈ ಥರ. ಹಾರಿಕಾ ಈಸ್ ದ ಯಂಗೆಸ್ಟ್ ಪರ್ಸನ್ ಆನ್ ಹರ್ ಫ್ಯಾಮಿಲಿ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್, ಅರ್ಜುನ್ ಈಸ್ ದ ರಿಚೆಸ್ಟ್ ಮ್ಯಾನ್ ಇನ್ ಹಿಸ್ ಕಂಪ್ನಿ. ಅರ್ಜುನ್ ಅವನ ಕಂಪ್ನಿಯಲ್ಲಿ ಎಲ್ಲರಿಗಿಂತ ರಿಚೆಸ್ಟ್ ಮ್ಯಾನ್. ಅರ್ಜುನ್ ಅವನ ಆಫೀಸ್ನಲ್ಲಿ ತುಂಬ ಶ್ರೀಮಂತ. ಓಕೆನಾ ಫ್ರೆಂಡ್ಸ್, ಎಲ್ಲರಿಗಿಂತ ರಿಚೆಸ್ಟ್ ಮ್ಯಾನ್ ಅಂತ ಹೇಳ್ತಾ ಇರೋದು. ಸೊ ಇಲ್ಲಿ ರಿಚ್ ಅನ್ನೋದು ನಮಗೆ ರೆಗ್ಯುಲರ್ ಅಡ್ಜೆಕ್ಟಿವ್ ವರ್ಡ್, ಸಿಂಗಲ್ ವರ್ಡ್, ರಿಚ್. ಸೊ ರಿಚ್ಗೆ ನಾವು EST ನ ಆ್ಯಡ್ ಮಾಡಿದ್ದೀವಿ. ರಿಚ್, ರಿಚೆಸ್ಟ್. ಓಕೆನಾ ಫ್ರೆಂಡ್ಸ್. ಅರ್ಜುನ್ ಈಸ್ ದ ರಿಚೆಸ್ಟ್ ಮ್ಯಾನ್ ಇನ್ ಹಿಸ್ ಕಂಪನಿ ಈ ಥರ. ನೆಕ್ಸ್ಟ್ ಫ್ರೆಂಡ್ಸ್, ಇರ್ರೆಗ್ಯುಲರ್ ಅಡ್ಜೆಕ್ಟಿವ್ಸ್ ಅಂದರೆ ಫ್ರೆಂಡ್ಸ್, ಒಂದೊಂದು ಅಡ್ಜೆಕ್ಟಿವ್ ವರ್ಡ್ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುತ್ತೆ. ನೋಡೋಣ ಫ್ರೆಂಡ್ಸ್. ಎಕ್ಸಾಂಪಲ್, ಗುಡ್, ಬೆಟರ್, ಬೆಸ್ಟ್. ನೋಡಿ ಫ್ರೆಂಡ್ಸ್, ಪಾಸಿಟಿವ್ ಡಿಗ್ರಿನಲ್ಲಿ ಗುಡ್, ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ಬೆಟರ್, ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಬೆಸ್ಟ್. ಈ ಥರ ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ. ಗುಡ್, ಬೆಟರ್, ಬೆಸ್ಟ್. ಗುಡ್ ಅಂದರೆ ಚೆನ್ನಾಗಿದೆ, ಬೆಟರ್ ಅಂದರೆ ಗುಡ್ಗಿಂತ ಇನ್ನೂ ಜಾಸ್ತಿ ಚೆನ್ನಾಗಿದೆ, ಬೆಸ್ಟ್ ಅಂದರೆ ಇನ್ನೂ ಚೆನ್ನಾಗಿದೆ. ಬೆಸ್ಟ್ ಅನ್ನೋದು ಗುಡ್ಗಿಂತ, ಬೆಟರ್ಗಿಂತ ಬೆಸ್ಟ್ ಅನ್ನೋದು ಇನ್ನೂ ಚೆನ್ನಾಗಿದೆ ಅಂತ ಹೇಳುವಾಗ ಬೆಸ್ಟ್. ಗುಡ್ ಅನ್ನೋದು ಚೆನ್ನಾಗಿದೆ, ಇದು ಇನ್ನೂ ಚೆನ್ನಾಗಿದೆ. ಬೆಟರ್, ಬೆಸ್ಟ್ ಅನ್ನೋದು ಎಲ್ಲದಕ್ಕಿಂತ ಚೆನ್ನಾಗಿದೆ ಈ ಥರ. ಓಕೆನಾ ಫ್ರೆಂಡ್ಸ್. ಗುಡ್, ಬೆಟರ್, ಬೆಸ್ಟ್. ಬ್ಯಾಡ್, ವರ್ಸ್, ವರ್ಸ್ಟ್. ವೆಲ್, ಬೆಟರ್, ಬೆಸ್ಟ್. ಲಿಟಿಲ್, ಲೆಸ್, ಲೀಸ್ಟ್. ಈ ಥರ ಫ್ರೆಂಡ್ಸ್ ಇರ್ರೆಗ್ಯುಲರ್ ಅಡ್ಜೆಕ್ಟಿವ್ಸ್ನ ನಾವು ಕಲಿಬೇಕು. ಓಕೆನಾ ಫ್ರೆಂಡ್ಸ್. ಇದರಲ್ಲಿ ಎಕ್ಸಾಂಪಲ್ ನೋಡೋಣ. ರಾಮ್ ಈಸ್ ಎ ಗುಡ್ ಫ್ರೆಂಡ್. ರಾಮ್ ಒಳ್ಳೆ ಫ್ರೆಂಡ್. ರಾಮ್ ಈಸ್ ಎ ಗುಡ್ ಫ್ರೆಂಡ್. ರಾಮ್ ಈಸ್ ಅ ಗುಡ್ ಫ್ರೆಂಡ್. ರಾಮ್ ಒಳ್ಳೆ ಫ್ರೆಂಡ್, ಒಳ್ಳೆ ಸ್ನೇಹಿತ. ಸೊ ರಾಮ್ ಬಗ್ಗೆ ಹೇಳ್ತಾ ಇರೋದು, ಅವರ ಲಕ್ಷಣ ಬಗ್ಗೆ ಹೇಳ್ತಾ ಇರೋದು, ಒಳ್ಳೆ ಫ್ರೆಂಡ್, ಅವ್ರ ಗುಣ ಬಗ್ಗೆ ಹೇಳ್ತಾ ಇರೋದು ಅಲ್ವಾ. ಸೊ ಇದು ರಾಮ್ ಈಸ್ ಎ ಗುಡ್ ಫ್ರೆಂಡ್ ಅನ್ನೋದು ನಮಗೆ ಪಾಸಿಟಿವ್ ಡಿಗ್ರಿ. ಈ ಸೆಂಟೆನ್ಸ್ ಏನಾಗುತ್ತೆ ನಮಗೆ ಪಾಸಿಟಿವ್ ಡಿಗ್ರಿ. ರಾಮ್ ಈಸ್ ಎ ಗುಡ್ ಫ್ರೆಂಡ್. ನೆಕ್ಸ್ಟ್, ರಾಮ್ ಈಸ್ ಬೆಟರ್ ಫ್ರೆಂಡ್. ರಾಮ್ ತುಂಬ ಒಳ್ಳೆ ಫ್ರೆಂಡ್, ಬೆಟರ್ ಫ್ರೆಂಡ್. ರಾಮ್ ಈಸ್ ಬೆಟರ್ ಫ್ರೆಂಡ್ ಅಥವಾ ರಾಮ್ ಈಸ್ ಬೆಟರ್ ಫ್ರೆಂಡ್ ದ್ಯಾನ್ ರವಿ. ರವಿಗಿಂತ ರಾಮ್ ಬೆಟರ್ ಫ್ರೆಂಡ್ ಅಂತ ಕಂಪೇರ್ ಮಾಡುವಾಗ ಕೂಡ ನಾವು ಬೆಟರ್ನ ಯೂಸ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್. ರಾಮ್ ಈಸ್ ಬೆಟರ್ ಫ್ರೆಂಡ್ ಅಥವಾ ರಾಮ್ ಈಸ್ ಬೆಟರ್ ಫ್ರೆಂಡ್ ದ್ಯಾನ್ ರವಿ ಈ ಥರ. ಓಕೆನಾ ಫ್ರೆಂಡ್ಸ್. ಗುಡ್ಗಿಂತ ಬೆಟರ್ ಅನ್ನೋದು ಹೆಚ್ಚು, ಜಾಸ್ತಿ ಅಂತ ಹೇಳುವಾಗ. ನೆಕ್ಸ್ಟ್, ರಾಮ್ ಈಸ್ ದ ಬೆಸ್ಟ್ ಫ್ರೆಂಡ್. ರಾಮ್ ತುಂಬ ಒಳ್ಳೆ ಫ್ರೆಂಡ್, ತುಂಬ ಬೆಸ್ಟ್ ಫ್ರೆಂಡ್. ನಾವು ಹೇಳ್ತಾ ಇರ್ತೀವಲ್ವಾ ನಮ್ಮ ಬೆಸ್ಟ್ ಫ್ರೆಂಡ್ ಅಂತ, ಮೈ ಬೆಸ್ಟ್ ಫ್ರೆಂಡ್ ಅಂತ ಈ ಥರ. ರಾಮ್ ಈಸ್ ದ ಬೆಸ್ಟ್ ಫ್ರೆಂಡ್, ಎಲ್ಲರಿಗಿಂತ ರಾಮ್ ಬೆಸ್ಟ್ ಫ್ರೆಂಡ್, ಎಲ್ಲದಕ್ಕಿಂತ ಬೆಸ್ಟ್ ಅಂತ ಹೇಳುವಾಗ ನಾವು ಬೆಸ್ಟ್, ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಬೆಸ್ಟ್ನ ಯೂಸ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್. ರಾಮ್ ಈಸ್ ದ ಬೆಸ್ಟ್ ಫ್ರೆಂಡ್. ಪಾಸಿಟಿವ್ ಡಿಗ್ರಿನಲ್ಲಿ ರಾಮ್ ಈಸ್ ಎ ಗುಡ್ ಫ್ರೆಂಡ್. ಕಂಪ್ಯಾರಿಟಿವ್ ಡಿಗ್ರಿನಲ್ಲಿ ರಾಮ್ ಈಸ್ ಬೆಟರ್ ಫ್ರೆಂಡ್ ದ್ಯಾನ್ ರವಿ. ಸೂಪರ್ಲೇಟಿವ್ ಡಿಗ್ರಿನಲ್ಲಿ ರಾಮ್ ಈಸ್ ದ ಬೆಸ್ಟ್ ಫ್ರೆಂಡ್ ಈ ಥರ. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ಎಕ್ಸಾಂಪಲ್, ಹಿ ಹ್ಯಾಸ್ ಲಿಟಿಲ್ ವಾಟರ್ ಇನ್ ಹಿಸ್ ಬಾಟಿಲ್. ಅವನ ಹತ್ರ ಸ್ವಲ್ಪ ವಾಟರ್ ಇದೆ, ಅವನ ಬಾಟಿಲಲ್ಲಿ ಸ್ವಲ್ಪ ವಾಟರ್ ಇದೆ. ಹಿ ಹ್ಯಾಸ್ ಲಿಟಿಲ್ ವಾಟರ್ ಇನ್ ಹಿಸ್ ಬಾಟಿಲ್. ಸೊ ಇದು ನಮಗೆ ಪಾಸಿಟಿವ್ ಡಿಗ್ರಿ. ನೆಕ್ಸ್ಟ್, ಹಿ ಹ್ಯಾಸ್ ಲೆಸ್ ವಾಟರ್ ದ್ಯಾನ್ ರಾಜ್ ಹ್ಯಾಸ್. ಅಂದರೆ ಲಿಟಿಲ್ಗಿಂತ ಇನ್ನೂ ಕಡಿಮೆ, ಅವನ ಹತ್ರ ರಾಜ್ಗಿಂತ ಇನ್ನೂ ಕಡಿಮೆ ವಾಟರ್ ಇದೆ. ಲಿಟಿಲ್ ಅಂದರೆ ಸ್ವಲ್ಪ, ಲೆಸ್ ಅಂದರೆ ಇನ್ನೂ ಸ್ವಲ್ಪ, ಇದಕ್ಕಿಂತ ಲಿಟಿಲ್ಗಿಂತ ಇನ್ನೂ ಕಡಿಮೆ. ಓಕೆನಾ ಫ್ರೆಂಡ್ಸ್. ಹಿ ಹ್ಯಾಸ್
ಲೆಸ್ ವಾಟರ್ ದ್ಯಾನ್ ರಾಜ್ ಹ್ಯಾಸ್. ರಾಜ್ಗಿಂತ ಇವನ ಹತ್ರ ಇನ್ನೂ ಕಡಿಮೆ ವಾಟರ್ ಇದೆ ಒಂದು ಬಾಟಿಲ್ನಲ್ಲಿ ಇನ್ನೂ ವಾಟರ್ ಇನ್ನೂ ಕಡಿಮೆ ಇದೆ. ಓಕೆನಾ ಫ್ರೆಂಡ್ಸ್? ಸೊ ಇದು ಕಂಪೇರ್ ಮಾಡ್ತಾ ಇದ್ದೀವಿ ಅಲ್ವಾ? ಸೊ ಇದು ಕಂಪ್ಯಾರೇಟಿವ್ ಡಿಗ್ರಿ. ಹಿ ಹ್ಯಾಸ್ ಲೆಸ್ ವಾಟರ್ ದ್ಯಾನ್ ರಾಜ್ ಹ್ಯಾಸ್, ಈ ಥರ. ನೆಕ್ಸ್ಟ್, ಹಿ ಹ್ಯಾಸ್ ಲೀಸ್ಟ್ ಅಮೌಂಟ್ ಆಫ್ ವಾಟರ್. ಅವನ ಹತ್ರ ತುಂಬ ಕಡಿಮೆ ಇದೆ. ಅವನ ಬಾಟಿಲ್ನಲ್ಲಿ ಅವನ ಹತ್ರ ತುಂಬ ಕಡಿಮೆ ಇದೆ. ಲಿಟಿಲ್ಗಿಂತ ಲೆಸ್ಗಿಂತ ಲೀಸ್ಟ್ ಅನ್ನೋದು ತುಂಬ ಕಡಿಮೆ. ಓಕೆನಾ ಫ್ರೆಂಡ್ಸ್? ಹಿ ಹ್ಯಾಸ್ ಲೀಸ್ಟ್ ಅಮೌಂಟ್ ಆಫ್ ವಾಟರ್. ಅವನ ಹತ್ರ ತುಂಬ ಕಡಿಮೆ ವಾಟರ್ ಇದೆ, ಈ ಥರ. ಓಕೆನಾ ಫ್ರೆಂಡ್ಸ್? ಈ ಥರ ಇರ್ರೆಗ್ಯುಲರ್ ಅಡ್ಜೆಕ್ಟಿವ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಫ್ರೆಂಡ್ಸ್, ಬೋತ್ ಆರ್ ಈಕ್ವಲ್ ಅಂದರೆ ಫ್ರೆಂಡ್ಸ್, ನಿಂದು ಕರೆಕ್ಟ್ ನಂದು ಕರೆಕ್ಟ್, ಈ ಥರ ಬೋತ್ ಆರ್ ಈಕ್ವಲ್ ಅಂತ ಹೇಳುವಾಗ ಆ್ಯಸ್ ಗುಡ್ ಆ್ಯಸ್ ಅಥವಾ ಆ್ಯಸ್ ಬ್ಯಾಡ್ ಆ್ಯಸ್ ಈ ಥರ ಯೂಸ್ ಮಾಡ್ತಾ ಇರ್ತೀವಿ. ನೋಡೋಣ ಫ್ರೆಂಡ್ಸ್, ಅರ್ಥ ಆಗುತ್ತೆ. ಎಕ್ಸಾಂಪಲ್, ಕೃಷ್ಣ ಈಸ್ ಎ ಸ್ಟ್ರಾಂಗ್ ಬಾಯ್. ಕೃಷ್ಣ ಒಬ್ಬ ಸ್ಟ್ರಾಂಗ್ ಬಾಯ್. ಕೃಷ್ಣನ ಬಗ್ಗೆ ಹೇಳ್ತಾ ಇರೋದು, ಕೃಷ್ಣನ ಬಗ್ಗೆ ಒಂದು ಗುಣ ಬಗ್ಗೆ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಾ ಇರೋದು. ಅಬ್ಜೆಕ್ಟಿವ್ ತಿಳಿಸ್ತಾ ಇದೆ ಅಲ್ವಾ ಸ್ಟ್ರಾಂಗ್ ಅಂತ. ಕೃಷ್ಣ ಈಸ್ ಎ ಸ್ಟ್ರಾಂಗ್ ಬಾಯ್. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ? ಪಾಸಿಟಿವ್ ಡಿಗ್ರಿ. ನೆಕ್ಸ್ಟ್, ಕೃಷ್ಣ ಈಸ್ ಸ್ಟ್ರಾಂಗರ್ ದ್ಯಾನ್ ಅರ್ಜುನ್. ಕೃಷ್ಣ ಅರ್ಜುನ್ಗಿಂತ ಸ್ಟ್ರಾಂಗರ್. ಸೊ ಇಲ್ಲಿ ನಾವು ಕಂಪೇರ್ ಮಾಡ್ತಾ ಇದ್ದೀವಿ. ಕೃಷ್ಣ ಅರ್ಜುನ್ಗಿಂತ ಸ್ಟ್ರಾಂಗರ್. ಕೃಷ್ಣ ಈಸ್ ಸ್ಟ್ರಾಂಗರ್ ದ್ಯಾನ್ ಅರ್ಜುನ್. ಸೊ ಈ ಸೆಂಟೆನ್ಸ್ ಏನಾಗುತ್ತೆ ನಮಗೆ? ಕಂಪ್ಯಾರಿಟಿವ್ ಡಿಗ್ರಿ ಅಲ್ವಾ? ನೆಕ್ಸ್ಟ್, ಕೃಷ್ಣ ಈಸ್ ದ ಸ್ಟ್ರಾಂಗೆಸ್ಟ್ ಬಾಯ್. ಕೃಷ್ಣ ಸ್ಟ್ರಾಂಗೆಸ್ಟ್ ಬಾಯ್, ತುಂಬ ಸ್ಟ್ರಾಂಗೆಸ್ಟ್ ಬಾಯ್. ಕೃಷ್ಣ ತುಂಬ ಸ್ಟ್ರಾಂಗೆಸ್ಟ್ ಬಾಯ್ ಅಂತ ಹೇಳುವಾಗ ನಾವು ಕೃಷ್ಣ ಈಸ್ ದ ಸ್ಟ್ರಾಂಗೆಸ್ಟ್ ಬಾಯ್ ಈ ಸೆಂಟೆನ್ಸ್ನ ನಾವು ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳ್ತೀವಿ ಅಲ್ವಾ? ಕೃಷ್ಣ ಈಸ್ ದ ಸ್ಟ್ರಾಂಗೆಸ್ಟ್ ಬಾಯ್ ಈ ಸೆಂಟೆನ್ಸ್ ಏನಾಗುತ್ತೆ? ಸೂಪರ್ಲೇಟಿವ್ ಡಿಗ್ರಿ. ಆ್ಯಂಡ್ ಕೃಷ್ಣ ಈಸ್ ಆ್ಯಸ್ ಸ್ಟ್ರಾಂಗ್ ಆ್ಯಸ್ ಅರ್ಜುನ್ ಅಂದರೆ ಫ್ರೆಂಡ್ಸ್, ಕೃಷ್ಣ ಅರ್ಜುನ್ ಥರನೇ ಸ್ಟ್ರಾಂಗ್. ಕೃಷ್ಣ ಈಸ್ ಆ್ಯಸ್ ಸ್ಟ್ರಾಂಗ್ ಆ್ಯಸ್ ಅರ್ಜುನ್. ಇಬ್ಬರು ಕೂಡ ಸೇಮ್ ಸ್ಟ್ರಾಂಗ್ ಇದ್ದಾರೆ, ಇಬ್ಬರು ಕೂಡ ಈಕ್ವಲ್ ಅಂತ ತಿಳಿಸ್ತಾ ಇರೋದು. ಕೃಷ್ಣ ಅರ್ಜುನ್ ಥರನೇ, ಕೃಷ್ಣ ಈಸ್ ಆ್ಯಸ್ ಸ್ಟ್ರಾಂಗ್ ಆ್ಯಸ್ ಅರ್ಜುನ್. ಕೃಷ್ಣ ಅರ್ಜುನ್ ಥರನೇ ಸ್ಟ್ರಾಂಗ್ ಆಗಿದ್ದಾರೆ. ಇಬ್ಬರು ಕೂಡ ಸೇಮ್, ಇಬ್ಬರು ಈಕ್ವಲ್ ಆಗಿ ಸ್ಟ್ರಾಂಗ್ ಆಗಿದ್ದಾರೆ. ಈ ಥರ ಇಬ್ಬರು ಈಕ್ವಲ್ ಸೇಮ್ ಸ್ಟ್ರಾಂಗಲ್ಲಿ ಇದ್ದಾರೆ ಅಂತ ಹೇಳುವಾಗ ಆ್ಯಸ್ ಸ್ಟ್ರಾಂಗ್ ಆ್ಯಸ್ ಅಥವಾ ಆ್ಯಸ್ ವೀಕ್ ಆ್ಯಸ್ ಅಥವಾ ಆ್ಯಸ್ ಹ್ಯಾಪಿ ಆ್ಯಸ್, ಈ ಥರ ಇಬ್ಬರು ಈಕ್ವಲ್, ಎರಡು ಸೇಮ್, ಈ ಥರ ಕಂಪೇರ್ ಮಾಡುವಾಗ ನಾವು ಆ್ಯಸ್ ಸ್ಟ್ರಾಂಗ್ ಆ್ಯಸ್ನ ಯೂಸ್ ಮಾಡ್ತಾ ಇರ್ತೀವಿ. ಓಕೆನಾ ಫ್ರೆಂಡ್ಸ್? ಆ್ಯಸ್ ಅಡ್ಜೆಕ್ಟಿವ್ ಆ್ಯಸ್. ಓಕೆನಾ ಫ್ರೆಂಡ್ಸ್? ಕೃಷ್ಣ ಈಸ್ ಆ್ಯಸ್ ಸ್ಟ್ರಾಂಗ್ ಆ್ಯಸ್ ಅರ್ಜುನ್. ಕೃಷ್ಣ ಅರ್ಜುನ್ ಥರನೇ ಸ್ಟ್ರಾಂಗ್ ಆಗಿದ್ದಾರೆ, ಈ ಥರ. ನೆಕ್ಸ್ಟ್, ಕೃಷ್ಣ ಈಸ್ ನಾಟ್ ಆ್ಯಸ್ ಸ್ಟ್ರಾಂಗ್ ಆ್ಯಸ್ ಅರ್ಜುನ್ ಅಂದರೆ ಫ್ರೆಂಡ್ಸ್, ಕೃಷ್ಣ ಸ್ಟ್ರಾಂಗ್ ಇಲ್ಲ, ಅರ್ಜುನ್ ಸ್ಟ್ರಾಂಗ್ ಇಲ್ಲ. ಅರ್ಜುನ್ ಥರನೇ ಕೃಷ್ಣ ಕೂಡ ಸ್ಟ್ರಾಂಗ್ ಇಲ್ಲ, ಇಬ್ಬರು ಸ್ಟ್ರಾಂಗ್ ಇಲ್ಲ. ಬೋತ್ ಆರ್ ಈಕ್ವಲ್. ಇಲ್ಲಿ ಸ್ಟ್ರಾಂಗ್ ಇಲ್ಲ ಅಂತ ನೆಗೆಟಿವ್ ಆಗಿ ಹೇಳ್ತಾ ಇರೋದು. ನೋಡಿ ಫ್ರೆಂಡ್ಸ್, ಕೃಷ್ಣ ಈಸ್ ನಾಟ್ ಆ್ಯಸ್ ಸ್ಟ್ರಾಂಗ್ ಆ್ಯಸ್ ಅರ್ಜುನ್ ಈ ಥರ ನೆಗೆಟಿವ್ನಲ್ಲಿ ಹೇಳುವಾಗ ಈಸ್ ನಾಟ್. ಕೃಷ್ಣ ಈಸ್ ನಾಟ್ ಆ್ಯಸ್ ಸ್ಟ್ರಾಂಗ್ ಆ್ಯಸ್ ಅರ್ಜುನ್. ಓಕೆನಾ ಫ್ರೆಂಡ್ಸ್? ಅದೇ ಥರ ಕೃಷ್ಣ ಈಸ್ ಆ್ಯಸ್ ಹ್ಯಾಪಿ ಆ್ಯಸ್ ಅರ್ಜುನ್, ಈ ಥರ ಅಡ್ಜೆಕ್ಟಿವ್ಸ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಓಕೆನಾ? ಮೈ ಡ್ರೆಸ್ ಈಸ್ ಆ್ಯಸ್ ಗುಡ್ ಆ್ಯಸ್ ಯುವರ್ಸ್. ನನ್ನ ಡ್ರೆಸ್ ನಿನ್ನ ಥರನೇ ಚೆನ್ನಾಗಿದೆ. ನನ್ನ ಡ್ರೆಸ್ ನಿನ್ನ ಡ್ರೆಸ್ ಥರನೇ ಚೆನ್ನಾಗಿದೆ. ಮೈ ಡ್ರೆಸ್ ಈಸ್ ಆ್ಯಸ್ ಗುಡ್ ಆ್ಯಸ್ ಯುವರ್ಸ್. ಓಕೆನಾ ಫ್ರೆಂಡ್ಸ್? ಬೋತ್ ಆರ್ ಈಕ್ವಲ್. ನಿನ್ನ ಡ್ರೆಸ್ಸು ಚೆನ್ನಾಗಿದೆ, ನನ್ನ ಡ್ರೆಸ್ಸು ಚೆನ್ನಾಗಿದೆ, ಎರಡು ಈಕ್ವಲ್ ಅಂತ ಹೇಳುವಾಗ. ಓಕೆನಾ ಫ್ರೆಂಡ್ಸ್? ಮೈ ಡ್ರೆಸ್ ಈಸ್ ಆ್ಯಸ್ ಗುಡ್ ಆ್ಯಸ್ ಯುವರ್ಸ್. ಅದೇ ನೆಗೆಟಿವ್ನಲ್ಲಿ ಯಾವ ಥರ ಹೇಳ್ತೀವಿ? ಮೈ ಡ್ರೆಸ್ ಈಸ್ ನಾಟ್ ಆ್ಯಸ್ ಗುಡ್ ಆ್ಯಸ್ ಯುವರ್ಸ್. ನಿನ್ನ ಥರನೇ ನನ್ನ ಡ್ರೆಸ್ಸು ಚೆನ್ನಾಗಿಲ್ಲ, ನಿನ್ನ ಡ್ರೆಸ್ ಥರನೇ ನನ್ನ ಡ್ರೆಸ್ ಕೂಡ ಚೆನ್ನಾಗಿಲ್ಲ. ಸೊ ಮೈ ಡ್ರೆಸ್ ಈಸ್ ನಾಟ್ ಆ್ಯಸ್ ಗುಡ್ ಆ್ಯಸ್ ಯುವರ್ಸ್, ಈ ಥರ ಎರಡೂ ಕೂಡ ಈಕ್ವಲ್ ಅಂತ ಹೇಳುವಾಗ ನಾವು ಆ್ಯಸ್ ಅಡ್ಜೆಕ್ಟಿವ್ ಆ್ಯಸ್. ಓಕೆನಾ ಫ್ರೆಂಡ್ಸ್? ಸೊ ಫ್ರೆಂಡ್ಸ್, ಇವತ್ತು ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಥವಾ ಡಿಗ್ರೀಸ್ ಆಫ್ ಅಡ್ಜೆಕ್ಟಿವ್ಸ್ನ ಕಲ್ತಿದ್ದೀವಲ್ವಾ? ನನ್ನ ವಿಡಿಯೋ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ವಿಡಿಯೋ ನೀವು ನೋಡ್ತಾ ಇದ್ದೀರಲ್ವಾ, ಯೂಸ್ ಆಗ್ತಿದೆ ಅಲ್ವಾ? ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ನಂಗೆ ತುಂಬ ಯೂಸ್ ಆಗುತ್ತೆ, ನಂಗೆ ತುಂಬ ಖುಷಿ ಆಗುತ್ತೆ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಫ್ರೆಂಡ್ಸ್.
ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮಾನಸಾಶ್ರೀ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಬಾಯ್.